6:10 ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ಇದನ್ನ ಧ್ಯಾನಿಸಲು ಕಳೆದ ಸುಮಾರು ತಿಂಗಳುಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈ ಸಮಯದಲ್ಲಿ ವಚನಕ್ಕಾಗಿ ಪ್ರಾರ್ಥಿಸಿದ ಪ್ರೇರಣಾಯಕ ಮತ್ತು ಈ ಝೂಮ್ ಅಲ್ಲಿರುವ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿ ದೇವನೇ, ಸಂಪೂರ್ಣವಾಗಿ ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಹಿಸಿ ಅವರು ಪ್ರಾರ್ಥಿಸಿದ ಹಾಗೆ ದೇವ ನಿಮ್ಮ ಚಿತ್ತದ ಪ್ರಕಾರ ಮಾತ್ರ ಈ ದಿನದಲ್ಲಿ ಮಾತನಾಡುವಂತೆ, ನಿಮ್ಮ ಚಿತ್ತ ಇಲ್ಲದೆ ಇರುವ ಒಂದು ಪದವನ್ನು ಉಪಯೋಗಿಸದಂತೆ ಮಾತನಾಡುವಾಗ ಸ್ವಾಮಿ ನಿಮ್ಮ ಅಭಿಷೇಕ ಇಳಿದು ಬರುವಂತೆ, ಪವಿತ್ರಾತ್ಮರ ಶಕ್ತಿ ಆಲಿಸುವ ಪ್ರತಿಯೊಬ್ಬರ ಮೇಲೆ ಇಳಿಯುವಂತೆ ಸ್ವಾಮಿ ಒಬ್ಬೊಬ್ಬರ ಹೃದಯಗಳನ್ನು ನೀವು ತೆರೆಯಿರಿ. ನಿಮ್ಮ ಚಿತ್ತವನ್ನು ಮಾತ್ರ ಅನುಸರಿಸಿ ಬಾಳುವಂತೆ ಬೇಕಾಗಿರುವ ಕೃಪೆ ಸ್ವಾಮಿ ಈ ಸಮಯದಲ್ಲಿ ನೀವು ದಯಪಾಲಿಸಿರಿ. ತಾಯಿ ಮರಿಯಳೆ, ಮತ್ತೊಮ್ಮೆ ಈ ಮುಂಜಾನೆಗಾಗಿ ಪ್ರಾರ್ಥಿಸಿರಿ. ಒಂದೊಂದು ವಚನವನ್ನು ಭೂಮಿಗೆ ತಂದವರೇ, ಈ ದಿನದಲ್ಲಿ ನಮ್ಮ ನಾಲಿಗೆಯಿಂದ ಹೊರಗೆ ಬರುವ ಪ್ರತಿಯೊಂದು ವಚನಗಳು ತಾಯಿ ಅದು ಯೇಸುವಿನ ಚಿತ್ತ ಮಾತ್ರ ಆಗುವಂತೆ ಆಶೀರ್ವಹಿಸಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ನಾವು ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಬರೋಣ. ಮೋಸ್ಟ್ಲಿ ಈ ದೇವರ ಚಿತ್ತದ ಒಂದು ಕನ್ಕ್ಲೂಡಿಂಗ್ ವಚನ ಇದಾಗುತ್ತದೆ. 6:10 ಓದಿ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮವು ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಿಮ್ಮ ಚಿತ್ತ ಸಾಕು ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಇರುವ ಹಾಗೆ ಜಗತ್ತಿನಲ್ಲೂ ನೆರವೇರಲಿ. ಓಕೆ, ಸೊ ಸ್ವರ್ಗದಲ್ಲಿ ಎಲ್ಲವೂ ದೇವರ ಚಿತ್ತ ನೆರವೇರ್ತಾ ಇದೆ. ಓಕೆ, ನೀವು ಯೋಚನೆ ಮಾಡಿ, ಈ ಯೇಸುಸ್ವಾಮಿ ನಮಗೆ ಕಲಿಸಿಕೊಟ್ಟ ಈ ಪ್ರಾರ್ಥನೆ, ಇದು ಅತಿ ಶ್ರೇಷ್ಠವಾದ ಪ್ರಾರ್ಥನೆ. ಇನ್ನೊಂದು ವಿಷಯ ಹೇಳೋದಾದ್ರೆ, ನಾವು ತುಂಬಾ ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡುವ ಸಮಯ ಯಾವಾಗ ಅಂದ್ರೆ ಅಲ್ಟಿಮಮ್ ಪ್ರಾರ್ಥನೆ ಮಾಡೋದು ಯಾವಾಗ? ರಾತ್ರಿ ಮಲಗಬೇಕಾದ್ರೆ, ಏನಾದ್ರು ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ, ಏನಾದ್ರೂ ಸಮಸ್ಯೆ ಬರುವಾಗ, ಏನಾದ್ರೂ ತುಂಬಾ ನಮ್ಗೆ ಹೊರಗೆ ಬರಕ್ಕಾಗದಿರುವ ಒಂದು ಪರಿಸ್ಥಿತಿ ಬರುವಾಗ ನಾವೇನ್ ಮಾಡ್ತೀವಿ? ನಾವು ತುಂಬಾ ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡ್ತೀವಿ. ಅಂದ್ರೆ ಎಷ್ಟೆಷ್ಟು ಕಷ್ಟಗಳು ಜಾಸ್ತಿ ಬರ್ತಾ ಇರುತ್ತೋ ಅಷ್ಟಷ್ಟು ಪ್ರಾರ್ಥನೆ ಹತ್ತಿರವಾಗಿ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ ಕಷ್ಟಗಳ ತುದಿಯಲ್ಲಿ, ವೇದನೆಗಳ ತುದಿಯಲ್ಲಿ ನಮ್ಗೆಲ್ಲ ಆಗ ನಮ್ಗೆ ಬೇರೆ ಫೋಕಸ್ ಬೇರೆ ಕಡೆ ಇರಲ್ಲ, ದೇವರು ಮಾತ್ರ ಇರುತ್ತದೆ. ಅದು ನಮ್ಮ ತುಂಬಾ ಅಲ್ಟಿಮಮ್ ಪ್ರೇಯರ್ ಆಗಿರುತ್ತದೆ. ಹಾಗಾದ್ರೆ ಪ್ರೇಯರೇ, ಯೇಸುಸ್ವಾಮಿ ಮಾಡಿದ ಅಲ್ಟಿಮಮ್ ಪ್ರೇಯರ್ ಯಾವುದಿರ್ತದೆ? ಗೆತ್ಸೆಮನಿ ತೋಟದಲ್ಲಿ ಅವರು ಮಾಡಿರೋ ಪ್ರಾರ್ಥನೆ. ಅವರು ನಮಗೆ ಅಂದ್ರೆ ಮೇನ್ ಆಗಿ ಆ ಶಿಲುವೆ ಮೇಲೆ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಓಕೆ, ಸಹನೆ ಎಲ್ಲ ಪೂರ್ತಿ ಆಗಿತ್ತು ಆಗ. ಸೊ ಅವರು ಅಲ್ಟಿಮಮ್ ಪ್ರಾರ್ಥನೆ ಮಾಡಿರೋದು ಗೆತ್ಸೆಮನಿ ತೋಟದಲ್ಲಿ ಇರುವ ಪ್ರಾರ್ಥನೆ ಆಗಿರ್ಬೋದು. ಈಗ ಈ ಪರಲೋಕ ಪ್ರಾರ್ಥನೆಯಲ್ಲಿ ಸುಮಾರು 7-8 ಸ್ಟೆಪ್ಗಳು ಇದೆ. ಆದರೆ ಅದರಲ್ಲೂ ಮೋರ್ ರೆಕ್ಟಿಫೈಡ್ ಪ್ರೇಯರ್ ನಾವು ನೋಡುವುದಾದ್ರೆ ನಾವು ಕಾಣುವುದು ಗೆತ್ಸೆಮನಿಯಲ್ಲಿರುವ ಪ್ರಾರ್ಥನೆ ಇರ್ಬೋದು. ಗೆತ್ಸೆಮನಿ ಪ್ರಾರ್ಥನೆ ಯಾವುದು? ಮತ್ತಾಯನ ಶುಭ ಸಂದೇಶ 26:39 ಓದಿ. ಕಷ್ಟದ ಕೊಡವನ್ನು ನನ್ನಿಂದ ಅನಂತರ ಅವರು ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೆಲದ ಮೇಲೆ ಅಧೋಮುಖವಾಗಿ ಮಾಡಿದರು. ನನ್ನ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರವಾಗಲಿ.
ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆಯೇ ಆಗಲಿ ಎಂದರು. ಆದರೂ ನನ್ನ ಚಿತ್ತದಂದಲ್ಲ, ನಿಮ್ಮ ಚಿತ್ತದಂತೆ ಆಗಲಿ. ಈಗ ನೀವು ಯೋಚನೆ ಮಾಡಿ, 2 ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಅಂದ್ರೆ ನೋಡಿ, ಆ ಪರಲೋಕ ಪ್ರಾರ್ಥನೆಯ ಒಂದು ಕಲ್ಬಿನೇಷನ್ ಇಲ್ಲಿ, ಅಂದ್ರೆ ಅದರ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಆಗಿರೋ ಭಾಗ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ಕಷ್ಟದ ಕೊಡವನ್ನು ನಿಮ್ಮಿಂದ ಸಾಧ್ಯವಾಗುವುದಾದರೆ ನೀಗಿಸಿ. ಅದು ಫಸ್ಟ್ ಪ್ರಾರ್ಥನಾ. ಸೆಕೆಂಡ್ ಪ್ರಾರ್ಥನೆ ಏನು? ಆದರೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ಏಕೆಂದ್ರೆ ಈ ಪ್ರಾರ್ಥನೆ ಮಾಡಲು ಕಾರಣ ಏನಂದ್ರೆ, ಪಿತನಿಗೆ ಸಾಧ್ಯ, ಈ ಕಷ್ಟದ ಕೊಡ ನೀಗಿಸಲು ಸಾಧ್ಯ ಇದೆ. ಅದು ಯೇಸುಸ್ವಾಮಿಗೆ ಗೊತ್ತು. ಪಿತನೆ, ಆಗುವುದಾದರೆ ಈ ಕಷ್ಟದ ಕೊಡ ಇಲ್ಲಿಂದ ನೀವು ನೀಗಿಸಿ. ಈ ಪ್ರಾರ್ಥನೆ ಮಾಡುವಾಗ ಯೇಸುಸ್ವಾಮಿಗೆ ಗೊತ್ತು, ಪಿತನಿಗೆ ಅದು ಸಾಧ್ಯ. ಆದರೆ ಪ್ರಾಬ್ಲಮ್ ಏನಂದ್ರೆ, ಅವರ ಚಿತ್ತದಲ್ಲಿ ಆಗ್ತದ, ಅವ್ರ ಚಿತ್ತ ಇಲ್ಲದೆ ಆಗ್ತದ. ಯಾಕಂದ್ರೆ ತಂದೆ ತಾಯಿಗೆ ಮಕ್ಳು ಏನ್ ಮಾಡ್ಬೇಕಂತ ಆಸೆ ಇರ್ತದೆ. ಆದ್ರೆ ಹಠ ಹಿಡಿಯುವಾಗ ಏನಾಗ್ತದೆ, ಅವರ ಆಸೆಗಿಂತ ಮಿಗಿಲಾಗಿ ಮಕ್ಕಳ ಆಸೆಗೆ ಪ್ರಾಮುಖ್ಯತೆ ಕೊಡ್ತೀವಿ, ಅದು ಅಲ್ಲಿ ಫೇಲಿಯರ್ ಆಗ್ತದೆ. ಸೊ ಅದಾದ್ಮೇಲೆ ಹೇಳ್ತಾ ಇದ್ದಾರೆ, ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತದಂದೇ ಆಗಲಿ. ಹಾಗಾದ್ರೆ ಪ್ರಿಯರೇ, ಈ ಅಲ್ಟಿಮಮ್ ಪ್ರಾರ್ಥನೆ ಅಂದ್ರೆ ಏನು? ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತ ನೆರವೇರಲಿ. ಸೊ ಈ ಪರಲೋಕ ಪ್ರಾರ್ಥನೆ ಎಲ್ಲಾ ಪಾಯಿಂಟ್ಸು ತುಂಬಾ ಶ್ರೇಷ್ಠವಾದ ಪ್ರಾರ್ಥನೆ, ಯೇಸುಸ್ವಾಮಿ ನಮಗೆ ಕಲಿಸಿಕೊಟ್ಟಿರೋ ಪ್ರಾರ್ಥನೆ. ಆದ್ರೆ ಅದಕ್ಕಿಂತ ನಾವು ನೋಡೋದಾದ್ರೆ, ಯೇಸುಸ್ವಾಮಿ ಪ್ರಾರ್ಥಿಸಿದ ಪ್ರಾರ್ಥನೆ ಅಂತ ನೋಡೋದಾದ್ರೆ ಪ್ರಿಯರೇ, ಇದೇ ಆಗಿದೆ. ಪಿತನೇ, ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತ ನೆರವೇರಲಿ. ಹಾಗ ನಾವು ನೋಡೋದಾದ್ರೆ ಈ ಪರಲೋಕ ಪ್ರಾರ್ಥನೆಯ ಈ 7-8 ಸ್ಟೆಪ್ಗಳಲ್ಲಿ ಅತಿ ಶ್ರೇಷ್ಠವಾದ ಪ್ರಾರ್ಥನೆಯಾಗಿದೆ, ನಿಮ್ಮ ಚಿತ್ತ ನೆರವೇರಲಿ. ಪ್ರೈಸ್ ದಿ ಲಾರ್ಡ್. ಅದು ಒಮ್ಮೆ ಎಲ್ಲ ಪ್ರಾರ್ಥಿಸುವುದು ನೋಡಿ. ಇವ 39ನೇ ವಾಕ್ಯದಲ್ಲಿದೆ, 42ನೇ ವಾಕ್ಯದಲ್ಲಿದೆ. ಅಂದ್ರೆ ಮತ್ತಾಯ 26:42 ಏನಿದೆ? 44 3 ಬಾರಿ ಇದೇ ಪ್ರಾರ್ಥನೆ ರಿಪೀಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಇದ್ದೇನೆ, ಆದರೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ಸೊ ಪ್ರಿಯರೇ, 3 ಬಾರಿ ಎತ್ತಿ ಪ್ರಾರ್ಥನೆ ಹೇಳೋದಾದ್ರೆ ನೀವು ಯೋಚನೆ ಮಾಡಿ, ಯೇಸುಸ್ವಾಮಿಯ ಅಲ್ಟಿಮಮ್ ಟಾರ್ಗೆಟ್ ಏನು? ಪಿತನ ಚಿತ್ತ ನೆರವೇರಬೇಕು. ಇವ್ರಿಗೂ ಆಸೆ ಇಲ್ಲ ಅಂತಲ್ಲ, ಸ್ವಲ್ಪ ಆಸೆ ಎಲ್ಲ ಬರುತ್ತೆ. ಇದು ಈ ಕಷ್ಟದ ಕೂಡ ನೀಗಿ ಹೋಗ್ಬೇಕಂತ ಆಸೆ ಬರುತ್ತೆ. ಅವರು ಮನುಷ್ಯರು ಆಗಿದ್ರು, ಒಂದೇ ಸಮಯ ದೇವರು ಆಗಿದ್ರು. ಮಾನವನಾದ ಅವರು ಈ ಕಷ್ಟದ ಕೂಡ ನೀಗಲಿ ಎಂದು ಪ್ರಾರ್ಥನೆ ಮಾಡುವ ಸಾಧ್ಯತೆ ಇದೆ. ಆದರೂ ಅವರ ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ಆದರೂ ಸ್ವಾಮಿ, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ಸೊ ಪ್ರಿಯರೇ, ಇನ್ನು ಮುಂದೆ ನಾವು ನೋಡುವುದಾದ್ರೆ ನೀವು ಯೋಚನೆ ಮಾಡಿ, ಯೇಸುಸ್ವಾಮಿ ಸ್ವರ್ಗಕ್ಕೆ ಬರುವ ಮುಂಚೆ, ಭೂಮಿಗೆ ಬರುವ ಮುಂಚೆ ಸ್ವರ್ಗದಲ್ಲಿ ಪಿತಾ, ಸುತ, ಪವಿತ್ರಾತ್ಮರ ಜೊತೆಗೆ ಇದ್ದರು. ಆಗ ಯೇಸುಸ್ವಾಮಿಗೆ ಪಿತನ ಚಿತ್ತ, ಯೇಸುವಿನ ಚಿತ್ತ, ಪಿತನ ಚಿತ್ತ ಅಂತೇಳಿ ಒಂದು ವ್ಯತ್ಯಾಸ ಇರಲಿಲ್ಲ. 2 ಒಂದೇ. ಭೂಮಿಯಲ್ಲಿ ಬಂದ ನಂತರ ಈ ಒಂದು ಸಪರೇಷನ್ ಇತ್ತಲ್ಲ, ಸ್ವರ್ಗದಲ್ಲಿ ಪಿತನು, ಭೂಮಿಯಲ್ಲಿ ಯೇಸುಸ್ವಾಮಿ. ಸೊ ಪಿತನ ಚಿತ್ತ ಕಂಡು ಹಿಡಿಯಲು ಅವರು ಪ್ರಯತ್ನ ಪಟ್ಟರು. ಅವರ ಸ್ಟ್ರಗಲ್ ಅದೇ ಆಗಿತ್ತು. ಅದಕ್ಕೆ ಏಕಾಂತ ಪ್ರದೇಶಕ್ಕೆ ಹೋದರು, ಪ್ರಾರ್ಥಿಸಿದರು, ಪಿತನ ಚಿತ್ತವನ್ನು ಕಂಡು ಪಿತನ ಚಿತ್ತ ನೆರವೇರಿಸಲು ಪ್ರಯತ್ನ ಪಟ್ಟರು. ಕೊನೆಯಲ್ಲಿ ಹೇಳುವುದು, ಆದರೂ ನನ್ನ ಚಿತ್ತ ಅಲ್ಲ, ಪಿತನೇ, ನಿಮ್ಮ ಚಿತ್ತ ನೆರವೇರಲಿ. ಈ ಯೇಸುವಿನ ಮರಣ ಪುನರುತ್ಥಾನದ ಮುಖಾಂತರ ಏನಾಯಿತು? ಪಿತನ ಚಿತ್ತವು ಯೇಸುವಿನ ಚಿತ್ತವು ಒಂದಾಯಿತು.
ಅದು ಕಾರ್ಯರೂಪಕ್ಕೆ ತರುವವರು ಯಾರು? ಅದು ನಮ್ಗೆ ತಿಳಿಸುವರು ಯಾರು? ಪವಿತ್ರ ಪವಿತ್ರಾತ್ಮರು. ನೋಡಿ, ಆ ಯೇಸುವಿನ ಮರಣದ ಪ್ರಾಮುಖ್ಯತೆ ನೋಡಿ. ಈಗ ಪಿತನ ಚಿತ್ತ, ಪುತ್ರನ ಚಿತ್ತ, ಪವಿತ್ರಾತ್ಮರ ಎಲ್ಲ ಒಂದೇ ಆಗ್ಬಿಟ್ಟಿದೆ. ಅವರ ಆಸೆ ಏನಂದ್ರೆ ಅದೇ ಲೈನಲ್ಲಿ ಇರ್ಬೇಕು, ನಮ್ಮ ಚಿತ್ತವೂ ಸಹ. ಈ ನಾಲ್ಕು ಒಂದಾಗ್ಬಿಟ್ರೆ ಮತ್ತೆ ಸ್ವರ್ಗವೇ ಇದು, ಬೇರೆ ಬೇರೆ ಮಾತೇ ಇಲ್ಲ. ಪಿತ್ತನ ಚಿತ್ತ, ಪುತ್ರನ ಚಿತ್ತ, ಪವಿತ್ರ, ಇದು ಮೂರು ಒಂದೇ ಇರ್ತದೆ ಗ್ಯಾರಂಟಿ. ಅದರ ಜೊತೆಗೆ ನಮ್ಮ ಚಿತ್ತವು ಅದಾಗ್ಬಿಟ್ರೆ ಇಲ್ಲೇ ನಿತ್ಯ ಜೀವ, ಇಲ್ಲೇ ನಾವು ಸ್ವರ್ಗದ ಅನುಭವಿಸಲು ಸಾಧ್ಯ. ಪ್ರಿಯರೇ, ನೀವು ಪ್ರೇಷಿತರ ಕಾರ್ಯಕಲಾಪಗಳಿಂದ ನಾವು ಓದುವಾಗ ನಾವು ನೋಡೋದೇನೆಂದ್ರೆ ಈ ಸ್ವರ್ಗದ ಚಿತ್ತವನ್ನು ನೆರವೇರಿಸಲು ಅವರು ಪ್ರಯತ್ನ ಪಡುವುದು, ಅದು ಮಾತ್ರವೇ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡುವುದು. ಇವತ್ತು ನಾವು ಹೆಚ್ಚಾಗಿ ಪ್ರೇಷಿತರ ಕಾರ್ಯಕಲಾಪ ನೋಡುವಾಗ ನೋಡಿ, ಅವರಿಗೆ ಪವಿತ್ರಾತ್ಮರ ಮುಖಾಂತರ ಪಿತನ ಚಿತ್ತ ದೇವರು ಪ್ರಕಟಪಡಿಸ್ತಾ ಇದ್ದಾರೆ, ಅಥವಾ ಯೇಸುವಿನ ಚಿತ್ತ ಪ್ರಕಟಪಡಿಸ್ತಾ ಇದ್ದಾರೆ ಪವಿತ್ರ ಆತ್ಮರ ಮುಖಾಂತರ. ಯಾಕಂದ್ರೆ ಯೇಸುಸ್ವಾಮಿ ಸತ್ತು ಪುನರುತ್ಥಾನರಾಗಿದ ನಂತರ ಅದಕ್ಕೆ ಮುಂಚೆ ಹೇಳಿರುವ ಸಹಾಯಕನನ್ನು ನಿಮ್ಗೆ ಕೊಡುವನು. ಈ ಸಹಾಯಕನ ಏನಕ್ಕೆ ಬೇಕು ನಮ್ಗೆ? ಚಿತ್ತವನ್ನ ಚಿತ್ತವನ್ನು ಅರಿಯಲು, ಪಿತನ ಚಿತ್ತವನ್ನು ಅರಿಯಲು ನಮಗೆ ಬೇಕು ಪವಿತ್ರ ಆತ್ಮರು. ಪಿತನ ಚಿತ್ತವನ್ನು ಅರಿಯಲು ನಮಗೆ ಬೇಕು ಪವಿತ್ರ ಆತ್ಮರು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನೀವು ಯೋಚನೆ ಮಾಡಿ, ಇದು ಪ್ರೇಷಿತರ ಕಾರ್ಯಕಲಾಪಕ್ಕೆ ಬನ್ನಿ. 1ನೇ ಅಧ್ಯಾಯ 4ನೇ ವಾಕ್ಯ ತಗೊಳ್ಳಿ. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನ ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಇದು ಯಾರು ಹೇಳಿರೋದು? ಯೇಸು ಸ್ವಾಮಿ. ಇದು ಯೇಸು ಸ್ವಾಮಿ. ಅಂದ್ರೆ ಅವರು ಸ್ವರ್ಗಕ್ಕೆ ಆರೋಹಣರಾಗಿರ್ಲಿಲ್ಲ, ಅದಕ್ಕೆ ಮುಂಚೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಈಗ ನೋಡಿ ಅದು ಪಿತನ ಚಿತ್ತ. ಇನ್ನು ಮುಂದೆ ಯೇಸ್ವಾಮಿ ಹೇಳೋದೆಲ್ಲ ಪಿತನ ಚಿತ್ತನೆ, ಆಯ್ತಾ? ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗ್ಬೇಡಿ, ನೀವೇನ್ ಮಾಡ್ಬೇಕು? ಉನ್ನತದಿಂದ ಪವಿತ್ರಾತ್ಮರು ನಿಮಗೆ ಬರುವವರೆಗೆ ನೀವು ಇಲ್ಲಿಯೇ ಕಾದಿರಿ. ನೋಡಿ, ಆ ದೇವರ ಚಿತ್ತವನ್ನು ತಿಳಿಯುವ ಆ ಒಂದು ಮೆಕ್ಯಾನಿಸಮ್ ನೀವು ಕಲಿಯುವವರೆಗೆ ನೀವು ಕಾದಿರಿ. ನಿಮಗೆ ಬೇಕು ಪವಿತ್ರಾತ್ಮರು. ಆಗ ಆ ಪವಿತ್ರಾತ್ಮರು ನಿಮಗೆ ದೇವರ ಚಿತ್ತ, ಪಿತನ ಚಿತ್ತ, ನನ್ನ ಚಿತ್ತ ತಿಳಿಯಪಡಿಸುವರು ಎಂದು ಯೇಸು ಹೇಳ್ತಾರೆ. ಅಂದ್ರೆ ಆ ಚಿತ್ತವನ್ನು ತಿಳಿಯುವವರೆಗೆ ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ. ಯಾಕಂದ್ರೆ ಈ ಚಿತ್ತವನ್ನು ತಿಳಿಯದೆ ನೀವು ಹೊರಗಡೆ ಹೋದ್ರೆ ಏನಾಗ್ತದೆ? ನಿಮ್ಮ ಚಿತ್ತದ ಪ್ರಕಾರ ನೀವು ಕಾರ್ಯ ಮಾಡ್ತೀವಿ, ಇದೆಲ್ಲ ಫೇಲಿಯರ್ ಆಗ್ತದೆ. ಅದರಿಂದ ಯೇಸುಸ್ವಾಮಿ ಫೈನಲ್ ಆಗಿ ಹೇಳ್ತಾ ಇದ್ದಾರೆ, ನೀವು ಇಲ್ಲೇ ಕಾದಿರಿ, ಪವಿತ್ರ ಆತ್ಮರು ನಿಮಗೆ ಸಿಕ್ಕುವವರೆಗೆ ನೀವು ಇಲ್ಲೇ ಕಾದಿರಿ. ಪ್ರಿಯರೇ, ಅದಕ್ಕೆ ಮುಂಚೆ ಈ ಪಿತನ ಚಿತ್ತವನ್ನು ತಿಳಿಯಲು ಯಾವ ಸಾಧ್ಯತೆ ಇರಲಿಲ್ಲ ಜನರಿಗೆ. ಆದರೆ ಯೇಸುವಿನ ಮರಣ ಪುನರುತ್ಥಾನದ ಮುಖಾಂತರ ಈ ಒಂದು ಮಹಾ ಕಾರ್ಯ ಸಾಧ್ಯವಾಯಿತು. ಪಿತನ ಚಿತ್ತವನ್ನು ತಿಳಿಯೋದಕ್ಕೆ ಪವಿತ್ರ ಆತ್ಮರನ್ನು ನಮ್ಗೆ ಕೊಟ್ಟರು. ಅದು ಸಿಕ್ಕುವರೆಗೆ ನೀವು ಕಾದಿರಿ ಎಂದು ಹೇಳಿದರು. ಅದಾದ್ಮೇಲೆ ಪ್ರೇಷಿತರ ಕಾರ್ಯಕಲಾಪ 1:21 ಓದುವಾಗ, ಯೂದನು ಸತ್ತಾಗ ಯೂದನ ಸ್ಥಳದಲ್ಲಿ ಇನ್ನೊಬ್ಬರನ್ನು ನಾವು ಸೆಲೆಕ್ಟ್ ಮಾಡಬೇಕು, ಏನ್ ಮಾಡ್ತೀರಾ? ಅದರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಇಲ್ಲಿ ನಾವು ನೋಡ್ಬೇಕಾದ ವಿಷಯ ಒಂದೇನಂದ್ರೆ, ಶ್ರದ್ಧೆಯಿಂದ ಆಲಿಸಿ, ಯೇಸುಸ್ವಾಮಿ ಸ್ವರ್ಗಕ್ಕೆ ಆರೋಹಣರಾದ್ರು. ಇನ್ನು ಪವಿತ್ರ ಆತ್ಮರನ್ನು ಪೂರ್ಣ ರೂಪದಲ್ಲಿ ಅವರಿಗೆ ಲಭಿಸಲಿಲ್ಲ, ಪಂಚದಶಮ ಹಬ್ಬ ಆಗಿಲ್ಲ. ಈ ಮಧ್ಯೆ ಅವರಿಗೆ ನೋಡಿ, 12ನೇ ಶಿಷ್ಯನು, ಯೂದನು ಬದಲಾಗಿ ಇನ್ನೊಂದು ಶಿಷ್ಯನನ್ನು ಸೆಲೆಕ್ಟ್ ಮಾಡಬೇಕು. ಏನ್ ಮಾಡ್ಲಿ ಅವರು? ಅದು ನೀವು ನೋಡಿ. ನನ್ನ ಪ್ರಕಾರ ಇದು ನಮ್ಗೊಂದು ಹೊಸ ಇನ್ಸೈಟ್ ಆಗ್ಬಹುದು.
ಪ್ರೇಷಿತರ ಕಾರ್ಯಕ್ರಮ 1:21 ಓದಿ. ಆದುದರಿಂದ ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ನಮ್ಮೊಡನೆ ಸಾಕ್ಷಿಯಾಗಿರಲು ಒಬ್ಬನನ್ನು ನಾವು ಆರಿಸಬೇಕಾಗಿದೆ. ಅಂಥವನು ಯೇಸುವಿನ ಸೇವಾ ಸಂಚಾರದಲ್ಲೆಲ್ಲ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಸ್ನಾನಿಕ ಯೋಹಾನನು ಸ್ನಾನ ದೀಕ್ಷೆಯನ್ನು ಕುರಿತು ಬೋಧಿಸಿದ ದಿನದಿಂದ ಯೇಸುವಿನ ಸ್ವರ್ಗಾರೋಹಣದ ದಿನವರೆಗೂ ನಮ್ಮ ಸಂಗಡ ಇದ್ದವನಾಗಿರಬೇಕು. ಒಂದು ಕ್ರೈಟೀರಿಯಾ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಬಗ್ಗೆ ನಮ್ ಜೊತೆಗೆ ಇದ್ದವರಾಗಿರ್ಬೇಕು. ಯೇಸುವಿನ ಶಿಷ್ಯನಂದ ಹೇಳುವಾಗ ದೀಕ್ಷಾ ಸ್ನಾನದಿಂದ ಯೇಸುವಿನ ಪುನರುತ್ಥಾನವರೆಗೆ, ಉತ್ಥಾನದ ಸ್ವರ್ಗಾರೋಹಣದವರೆಗೆ ನಮ್ ಜೊತೆಗೆ ಇದ್ದವರೊಬ್ರು ಇರ್ಬೇಕು. ಸುಮಾರು ಜನ ಹತ್ರ ಇದ್ದಿರ್ಬೋದು. ಓಕೆ, ಆ ರೀತಿ ನೋಡುವಾಗ ಅವ್ರಿಬ್ಬರು ಜನರನ್ನು, ತುಂಬಾ ಫೇತ್ಫುಲ್ ಆಗಿರುವ ಇಬ್ಬರು ಜನರನ್ನು ಸೆಲೆಕ್ಟ್ ಮಾಡಿದ್ರು. ಯಾರೆಲ್ಲ? ಮತ್ತು ಜೋಸೆಫ್, ಬಾರ್ನಬ ಎಂದು ಹೇಳುವ ಜೋಸೆಫ್, ಇವರಿಬ್ಬರನ್ನು ಸೆಲೆಕ್ಟ್ ಮಾಡಿದ್ರು. ಇವರಿಬ್ರು ಆ ಯೇಸುವಿನ ದೀಕ್ಷಾ ಸ್ನಾನದ ಸಮಯದಿಂದ ಸ್ವರ್ಗಾರೋಹಣದವರೆಗೆ ಜೊತೆಗಿದ್ದವರು. ಈಗ ಪ್ರಾಬ್ಲಮ್ ಏನಂದ್ರೆ ಇವರಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ಬೇಕು ನೋಡಿ. ಇಲ್ಲಿ ಪ್ರಾಬ್ಲಮ್, ಯೇಸು ಸ್ವಾಮಿ ಸ್ವರ್ಗಕ್ಕೆ ಆರೋಹಣರಾದ್ರು, ಪರಿಶುದ್ಧಾತ್ಮರು ಪೂರ್ಣ ರೂಪದಲ್ಲಿ ಅವರ ಮೇಲೆ ಇಳಿದು ಬರಲಿಲ್ಲ. ಅದು 2ನೇ ಅಧ್ಯಾಯದಲ್ಲೇ ಪವಿತ್ರಾತ್ಮರ ಆಗಮನ. ಈಗ ಇವರಿಗೊಂದು ಡಿಸೈಡ್ ಮಾಡಕ್ಕೆ ಏನ್ ಮಾಡಕ್ಕಾಗತ್ತೆ ಅಲ್ವಾ? ಆಗ ನೋಡಿ, ಅವರು ಸ್ವಲ್ಪ ಜನ ಇವರಿಗೆ, ಇವರು ಸ್ವಲ್ಪ ಜನ ಇವರಿಗೆ ಅಂತ ಹೇಳಿ ಅವರೆಲ್ಲ ಸೇರಿ ಚರ್ಚೆ ಆಗಿರ್ಬೋದು. ಒಂದು ತೀರ್ಮಾನ ತಗೊಳಕ್ಕೆ ಕಷ್ಟ ಆದಾಗ ಅವ್ರೇನ್ ಮಾಡಿದ್ದಾರೆ? ಮುಂದುವರಿಸಿ ಚೀಟಿ ಹಾಕಿ ಆನಂತರ ಎಲ್ಲರೂ ಪ್ರಾರ್ಥನೆ ಮಾಡುತ್ತಾ ಅಂದ್ರೆ ಅವರಿಗೆ ಡಿಸೈಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಒಂದು ತೀರ್ಮಾನ. ಯಾಕಂದ್ರೆ ಯಾವುದೇ ತೀರ್ಮಾನ ತಗೊಂಡ್ರು ಅವರ ಸೈಡ್ ಇವರ ಸೈಡ್ ಬರುತ್ತೆ, ಕನ್ಫ್ಯೂಷನ್ ಆಗ್ತದೆ. ಆಗ ಅವ್ರೇನ್ ಮಾಡಿದ್ದಾರೆ? ಓದಿ. ಸರ್ವೇಶ್ವರ, ನೀವು ಸರ್ವರ ಅಂತರಂಗವನ್ನು ಅರಿತಿರುವಿರಿ. ಯೂದನು ತನ್ನ ಪ್ರೇಷಿತ ಸ್ಥಾನದಿಂದ ಭ್ರಷ್ಟನಾದ ತನಗೆ ತಕ್ಕುದಾದ ಸ್ಥಳಕ್ಕೆ ತೆರಳಿದ. ಈ ಸೇವಾ ಸ್ಥಾನಕ್ಕೆ ಬರಲಿ ನೀವು ಆರಿಸಿದವನು ಯಾರೆಂದು ನಮಗೆ ತೋರಿಸಿರಿ ಎಂದರು. ಆನಂತರ ಚೀಟು ಹಾಕಿದರು. ನೋಡಿ, ನೀವು ಆರಿಸಿದವರು ಯಾರು ಎಂದು ನಮ್ಗೆ ತೋರಿಸಿರಿ. ನೋಡಿ, ಇವರಿಬ್ಬರಲ್ಲಿ ಒಬ್ರು ಒಂದಲ್ಲ, ನೀವು ಆರಿಸಿರುವುದು ಯಾರು, ನಿಮ್ಮ ಚಿತ್ತ ಏನು ಕೇಳ್ತಾ ಇದ್ದಾರೆ. ಆದ್ರೆ ಇವರಿಗೆ ತಿಳಿಯಲು ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಪವಿತ್ರಾತ್ಮರು ಬಂದನಂತ ಆದ್ರೆ ಈ ಚೀಟಿ ಹಾಕೋ ಸಾಧ್ಯತೆ ಇರ್ಲಿಲ್ಲ. ಆಗಲೇ ಪೇತ್ರ ಹೇಳ್ತಾ ಇದ್ರು, ದೇವರು ಹೇಳ್ತಾ ಇದ್ದಾರೆ ಮತ್ತಿಯನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಮುಗಿಯಿತು, ಅಲ್ಲಿ ಮಾತಿಲ್ಲ ಮತ್ತೆ. ಆದ್ರೆ ಇಲ್ಲಿ ಪವಿತ್ರಾತ್ಮರ ಆ ಒಂದು ಶಕ್ತವಾದ ಪ್ರವರ್ತನ ಪ್ರಾರಂಭ ಆಗಿಲ್ಲ. ಅದರಿಂದ ಇವ್ರು ಏನ್ ಮಾಡ್ತಾ ಇದ್ರೆ, ಸೊ ಸ್ವಾಮಿ ನಿಮ್ಮ ಚಿತ್ತ ನಮ್ಗೆ ತಿಳಿಯಪಡಿಸ್ಬೇಕು, ನಮ್ಗೆ ಬೇರೆ ಮಾರ್ಗ ಇಲ್ಲ, ನಾವು ಚೀಟಿ ಹಾಕ್ತಾ ಇದ್ದೇವೆ, ಇದರಲ್ಲಿ ನಾವು ತೆಗಿಯೋ ವ್ಯಕ್ತಿ ನಿಮ್ಮ ಚಿತ್ತದಲ್ಲಿ ಇರಬೇಕು. ಯಾರಾದ್ರೂ ನಮ್ಗೆ ಸಮಸ್ಯೆ ಇಲ್ಲ. ತಗೊಂಡ್ರು, ಮತ್ಯಾಸನ ಹೆಸರು ಬಂತು. ಆಕ್ಚುಲಿ ಬಾರ್ನಬ ಅಂತ ಹೇಳುವ ಜೋಸೆಫ್ನು ತುಂಬಾ ಸ್ಟ್ರಾಂಗ್ ಆಗಿದ್ರು. ನೀವು ಬಾರ್ನಬನ ಬಗ್ಗೆ ಇನ್ನು ಮುಂದೆ ಪ್ರೇಷಿತರ ಕಾರ್ಯಕ್ರಮ ಹಾರ್ಡ್ ವರ್ಕ್ ಮಾಡಿರೋದು ಬಾರ್ನಬನೇ. ಆದರೆ ಮತ್ಯಾಸನನ್ನು ಸೆಲೆಕ್ಟ್ ಮಾಡಿದ್ರು. ಒಮ್ಮೆನೂ ಅದರ ಮೇಲೆ ಚರ್ಚೆ ಆಗಲಿಲ್ಲ. ನಾನು ಆಗಲೇ ಹೇಳಿದ್ದೇನೆ ಬಾರ್ನಬ ಸಾಕು ಅಂತ ಹೇಳಿ, ನಾನು ಆಗಲೇ ಹೇಳಿದ್ದೇನೆ ಇವನೇನ್ ಮಾಡ್ತಾ ಇದ್ದೇನೆ, ಒಂದು ಮಾತು ಎಲ್ಲೂ ಬರ್ತಾ ಇಲ್ಲ. ಆದರೆ ಅವರು ಅಂಗೀಕರಿಸಿದ್ರು, ಒನ್ ಮೈಂಡ್ ಇಂದ ಅಂಗೀಕರಿಸಿದ್ರು. ಓಕೆ, ಅವನೊಂದು ಸೈಲೆಂಟ್ ಆಗಿ ಅವನ ಶುಶ್ರೂಷೆಯನ್ನು ಮಾಡಿ ರಕ್ತ ಸಾಕ್ಷಿತ್ವವನ್ನು ಪಡೆದವನು ಮತ್ತೇನು. ಸೊ ನಾನು ಹೇಳುವುದು, ಈಗ ನೋಡಿ ಪ್ರಾಬ್ಲಮ್ ಇಲ್ಲಿ ಆತ್ಮರವರಿಗೆ ಸಿಗ್ಲಿಲ್ಲ. ಇನ್ನು 2ನೇ ಅಧ್ಯಾಯದಿಂದ ಪವಿತ್ರಾತ್ಮರವರ ಮೇಲೆ ಶಕ್ತವಾಗಿ ಆವರಿಸಿದ್ದರು. ನಾನು ಹೇಳೋದು, ನಿತ್ಯ ಜೀವನದ ಜೀವನ 2ನೇ ಅಧ್ಯಾಯದಿಂದ ಅವರಿಗೆ ಪ್ರಾರಂಭ ಆಗಿದೆ. ಅವರಿಗೆ ಬೇರೆ ಏನೂ ಚಿಂತೆ ಇಲ್ಲ, ಒಂದು ಮಾತ್ರ, ಪಿತನ ಚಿತ್ತವನ್ನು ನೆರವೇರಿಸಬೇಕು. ಊಟ ಇದೆಯೋ ಇಲ್ವೋ ಅವರಿಗೆ ಮುಖ್ಯ ಅಲ್ಲ, ಪಿತನ ಚಿತ್ತವನ್ನು ನೆರವೇರಿಸಬೇಕು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈ ಲೆವೆಲ್ಗೆ ಬರುವಾಗ, ಈ ಪವಿತ್ರಾತ್ಮರ ಅನುಭವಕ್ಕೆ ಬರುವಾಗ ಏನೆಲ್ಲ ಆಗ್ತದೆ? ಪಾಪದ ಅವಸ್ಥೆ ಕಡಿಮೆ ಆಗ್ತದೆ, ಇಲ್ಲದಂತೆ ಆಗ್ತದೆ. ಓಕೆ, ಆಹಾರದ ಬಗ್ಗೆ ಚಿಂತೆ ಇರಲ್ಲ, ದೇವರು ಹೇಗೋ ನಮ್ಗೆ ಒದಗಿಸಿಕೊಡುವರು. ಬೇರೆ ಈ ಪರಲೋಕ ಪ್ರಾರ್ಥನೆಯಲ್ಲಿರುವ 2ನೇ ಭಾಗದಲ್ಲಿರುವ ಸುಮಾರು ವಿಷಯಗಳು ನಮ್ಮಲ್ಲಿ ಕಾಣಲ್ಲ. ಆಗ ನಮ್ಮ ಅಲ್ಟಿಮಮ್ ಏನಂದ್ರೆ ಪಿತನ ಚಿತ್ತ ನೆರವೇರಬೇಕು. ನಮ್ಮ ಆಸೆ ಎಲ್ಲ
ಆ ಆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ, ನಮ್ಮ ಆಸೆ ಎಲ್ಲ ಇದಕ್ಕೆ ಆಗಿರ್ತದೆ. ಯೇಸುವಿನ ನಾಮಕ್ಕೆ ಜಯ ಕೊಡುವ ಕಾರ್ಯ ಮಾತ್ರ ಮಾಡ್ಬೇಕಂತ ನಮ್ಗೆ ಆಸೆ ಇರುತ್ತದೆ. ಅನುದಿನ ಆಹಾರ ನಮ್ಗೆ ದೇವರು ಹೇಗೋ ಕೊಡುತ್ತಾರೆ. ಪಾಪ ಮಾಡುವ ಆ ಒಂದು ಇದು ನಮ್ಮಿಂದ ಬಿಟ್ಟು ಹೋಗ್ತದೆ. ನಮ್ಗಿರುವ ಒಂದೇ ಒಂದು ಚಾಲೆಂಜ್ ಏನೆಂದರೆ ಪಿತನ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲಿ ನೆರವೇರಿಸುವ, ಅದೊಂದೇ ನಮ್ಗಿರುವ ಮುಖ್ಯವಾದ ಚಾಲೆಂಜ್ ಆಗ್ತದೆ. ಪ್ರಿಯರೇ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡುವುದೇನಂದ್ರೆ ಯಾರು ಪಾಪ ಮಾಡದಂದೇ ನಮ್ಮನ್ನು ಆಶೀರ್ವದಿಸಿ ಎಂದು ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಯಾರು ಪಾಪ ಮಾಡ್ತಾ ಇರ್ಲಿಲ್ಲ. ಪಿತನೆ ನಿಮ್ಮ ಚಿತ್ತ ನೆರವೇರಿಸಿ ನಿಮ್ಮ ನಿಮ್ಮ ನಾಮ ಪೂಜಿತವಾಗಲಿ ಎಂದು ಆ ಪ್ರಾರ್ಥನೆ ಅವ್ರು ಅದೇ ಮಾಡ್ತಾ ಇರೋದು. ಅವರ ಜೀವನವೇ ಯೇಸುವಿನ ನಾಮಕ್ಕಾಗಿ ಆಗಿತ್ತು. ಅಲ್ಟಿಮಮ್ ಏನು, ನಿಮ್ಮ ಚಿತ್ತ ನೆರವೇರುವ ಈ ಒಂದು ಕಾರ್ಯ ಅದು ನಡೆದು ಬಿಟ್ರೆ ಈ ಕಡೆನೋ ಪಕ್ಕಾ ಕಂಪ್ಲೀಟ್ ಆಗ್ತದೆ. ನಿಮ್ಮ ಚಿತ್ತ ನೆರವೇರ್ಬೇಕು. ನೀವು ನೋಡಿ ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 17ರಿಂದ ಓದುವಾಗ, ಪ್ರೇಷಿತರ ಕಾರ್ಯಕಲಾಪ 4:17. ಆದರೂ ಈ ಸಮಾಚಾರ ಜನರಲ್ಲಿ ಮತ್ತಷ್ಟು ಹರಡದಂತೆ ಇನ್ನು ಮೇಲೆ ಯಾರ ಬಳಿಯಲ್ಲೂ ಯೇಸುವಿನ ಹೆಸರೆತ್ತದಂತೆ ಇವರಿಗೆ ಎಚ್ಚರಿಕೆ ಕೊಡೋಣ ಎಂದುಕೊಂಡರು. ಅನಂತರ ಪ್ರೇಷಿತರು ಒಳಗೆ ಕರೆದು ಇನ್ನು ಮುಂದೆ ಯೇಸುವಿನ ಹೆಸರೆತ್ತಿ ಮಾತನಾಡಬಾರದು, ಬೋಧಿಸಕೂಡದು ಎಂದು ಕಟ್ಟಪ್ಪಣೆ ಮಾಡಿದರು. ಅವರು ಕಟ್ಟಪ್ಪಣೆ ಮಾಡಿದರು. ಆಗ ಪೇತ್ರ ಮತ್ತು ಯೋಹಾನರು, ನಾವು ದೇವರಿಗೆ ವಿಧೇಯರಾಗಬೇಕು, ನಿಮಗೆ ವಿಧೇಯರಾಗಬೇಕು. ದೇವರ ದೃಷ್ಟಿಯಲ್ಲಿ ಯಾವುದು ಸರಿ ನೀವೇ ನಿರ್ಣಯಿಸಿರಿ. ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದಿರಲಾಗದು ಎಂದು ಬದಲು ನುಡಿದರು. ನೋಡಿ, ನಾವಾದರೂ ಕಣ್ಣಾರೆ ಕಂಡು ಕಿವಿಯಾಲೆ ಕೇಳಿರುವ ವಿಷಯಗಳು ಹೇಳದೇ ಇರಕ್ಕೆ ನಮ್ಮಿಂದ ಸಾಧ್ಯ ಅಲ್ಲ. ಅವರು ಹೇಳ್ತಾ ಇದ್ದಾರೆ, ಅವರ ಚಿತ್ತ ಹೇಳ್ತಾ ಇದ್ದಾರೆ, ನೋಡಿ ಇನ್ನು ಮುಂದೆ ಯೇಸುವಿನ ನಾಮದಲ್ಲಿ ನೀವು ಮಾತನಾಡಕೂಡದು. ಇವರು ಹೇಳ್ತಾ ಇದ್ರೆ ಪಿತನ ಚಿತ್ತ ಅದಲ್ಲ, ನಮ್ಗೆ ಹೇಳಿರೋದು ಯೇಸುವಿನ ನಾಮದ ಬಗ್ಗೆ ಹೇಳಕ್ಕೆ. ನೀವ್ ಏನ್ ಬೇಕಾದ್ರೂ ಮಾಡಿ, ಹೊಡೀರಿ, ನೋ ಪ್ರಾಬ್ಲಮ್. ಆದ್ರೆ ನಾವು ದೇವರ ಚಿತ್ತವನ್ನು ನೆರವೇರಿಸುವುದರಿಂದ ಹಿಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾರ ಮುಂದೆ ಹೇಳ್ತಾ ಇದ್ದಾರೆ? ಇವರನ್ನು ಕೊಲ್ಲಲು ಶಕ್ತಿ ಇರುವವರ ಮುಂದೆ ಹೇಳ್ತಾ ಇದ್ದಾರೆ. ನೀವು ನೋಡಿ, ಇದು ಹೇಳಬೇಕಾದ್ರೆ ಅವರೆಷ್ಟು ಬಾರಿ ಪರಲೋಕ ಪ್ರಾರ್ಥನೆ ಮಾಡಿರ್ತಾರೆ. ಜೈಲಲ್ಲಿ ಇದ್ದಾಗೆಲ್ಲ ಅವರ ಪ್ರಾರ್ಥನೆ ಇದಾಗಿರುತ್ತದೆ, ಪಿತನೆ ನಿಮ್ಮ ಚಿತ್ತ ಮಾತ್ರ ನಮ್ಮಲ್ಲಿ ನೆರವೇರಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನು ನೋಡಿ, ಗಮಾಲಿಯಲ್ 5ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಿಂದ ಓದುವಾಗ ಹೇಳ್ತಾ ಇದ್ದಾರೆ ನೋಡಿ, ಯಹೂದ್ಯರು ಇವರನ್ನು ತುಂಬಾ ಸಪ್ರೆಸ್ ಮಾಡಕ್ಕೆ ಪ್ರಯತ್ನ ಪಡುವಾಗ ಗಮಾಲಿಯಲ್ ಎಂಬ ಮಹಾಪುರೋಹಿತನು ಹೇಳ್ತಾ ಇದ್ದಾರೆ, ಸಹೋದರರೇ, ನೀವು ಏನೇ ಸರ್ಕಸ್ ಮಾಡಿದರೂ ಇದು ದೇವರ ಚಿತ್ತವಾದ್ರೆ ನಿಮ್ಮಿಂದ ಏನೂ ಮಾಡಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಇದು ದೇವರ ಚಿತ್ತ ಅಲ್ಲದೆ ಇದ್ದರೆ ನೀವೇನೂ ಮಾಡುವ ಅಗತ್ಯ ಇಲ್ಲ, ತಾನೇ ಅದರ ಪಾಡೇ ಇಲ್ಲದಂತೆ ಆಗ್ತದೆ. ಇದು ದೇವರ ಚಿತ್ತ ಆದರೆ, ಗಮಾಲಿಯಲ್ ಯಾರು ಮಹಾಪುರೋಹಿತನು ಹೇಳ್ತಾ ಇದ್ದಾರೆ, ದೇವರ ಚಿತ್ತ ಆದರೆ ನೀವು ಏನ್ ಸರ್ಕಸ್ ಮಾಡಿದ್ರು ಅವ್ರನ್ನ ಮುಟ್ಟಕ್ಕೇನೆ ನಿಮ್ಗೆ ಸಾಧ್ಯ ಆಗಲ್ಲ. ಅದರಿಂದ ಬಿಟ್ಬಿಡಿ ವಿಷಯ. ತಾನೇ ದೇವರ ಚಿತ್ತ ಆದ್ರೆ ನಡೆಯಲಿ, ಇಲ್ಲದೇ ಬಿಟ್ಟು ನೀವು ಸುಮ್ಮನೆ ಇರಿ. ಪ್ರಿಯರೇ, ಗಮಾಲಿಯಲ್ ಮಹಾಪುರೋಹಿತನು ಹೇಳುವ ಮಾತು. ಅದರಿಂದ ಎಷ್ಟೋ ವಿಷಯಗಳಲ್ಲಿ ನಾವು ಬೇಡದೆ ಮಾತನಾಡಿ ನಾವು ಹಾಳಾದವರು ಅಲ್ವಾ? ಈ ವಿಷಯ ನಮ್ಮ ಮನಸ್ಸಿನಲ್ಲಿ ಇದ್ರೆ ದೇವರ ಚಿತ್ತ, ಯಾರು ಏನೇ ಮಾಡಿದರು, ಯಾರು ಏನೇ ಹೇಳಿದರು, ದೇವರ ಚಿತ್ತ ಆದ್ರೆ ನಡೆಯಲಿ, ಇಲ್ಲದೇ ಇದ್ರೆ ಬಿಡಿ, ಏನಾದ್ರೂ ಆಗ್ಲಿ. ಈ ಒಂದು ಮೈಂಡ್ ಸೆಟ್ಗೆ ನಾವು ಬರಲೇಬೇಕು. ಆದ್ರೆ ಅದ್ರ ಮೊದಲು ನಾವಲ್ಲೇ ಫೈಟಿಂಗ್ ಮಾಡಿ ಹೀಗೇನೇ ಆಗ್ಬೇಕೆಂದು ಹೇಳಿ ನಾವೇ ಹಾಳಾಗುವ ಎಷ್ಟೋ ಪರಿಸ್ಥಿತಿಗಳುಂಟಾಗಿದೆ. ಯಾವುದೇ ಅವಸ್ಥೆಯಲ್ಲೂ ಪ್ರಿಯರೇ, ದೇವರ ಚಿತ್ತ ನೋಡಿ. ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯ 9ರಿಂದ ನಾವು ಓದುವಾಗ, ಇನ್ನೂ ಅವರಿಗೆ ಬೇರೆ ಟಾರ್ಗೆಟ್ ಇಲ್ಲ. ಅವ್ರ ಚಿಂತೆ ಎಲ್ಲ ದೇವರ ಚಿತ್ತ. ಅವರ ಮೈಂಡ್ ಸೆಟ್ ಅಲ್ಲಿ ಸುಮಾರು ಪ್ಲಾನ್ಗಳಿದೆ, ಆದ್ರೆ ದೇವರ ಚಿತ್ತ ಬರುವಾಗ ಇವರದ್ದೇನೂ ಇಲ್ಲ. ನೀವು ನೋಡಿ, ಯಹೂದ್ಯನಾಗಿ ಜೀವಿಸಿದ ಪೇತ್ರನಿಗೆ ಇಂಥ ವಸ್ತುಗಳು ತಿನ್ಬೇಕು, ಇನ್ನ ವಸ್ತುಗಳು ತಿನ್ನಬಾರದು ಅಂತ ಹೇಳಿ ಕ್ಯಾಟೆಕಿಸಮ್ ಕ್ಲಾಸ್ ಇಂದನೇ ಕಲಿತಿದ್ದಾರೆ.
ಅದು ಪಕ್ಕಾ ಆಗ್ಬಿಟ್ಟಿದೆ. ನಮ್ಗೇನೆ ನೋಡಿ ಎಲ್ಲಾ ತಿನ್ಬೋದು ಅಂತ ಇದ್ರು ಕೆಲವೊಂದು ತಿನ್ನಕ್ಕೆ ಇಷ್ಟ ಇಲ್ಲ ಆದ್ರೆ ನಾವು ಎಷ್ಟೇ ಫೋರ್ಸ್ ಆದ್ರೂ ನಮ್ಗೆ ತಿನ್ನಕ್ ಆಗಲ್ಲ ಕೆಲವರಿಗೆ, ಅಲ್ವಾ? ಕೆಲವರಿಗೆ ಈಗಲೂ ಏನ್ ಹೇಳ್ತೀರಾ, ಚಿಕನ್ ಅಂದ್ರೆ ಇಷ್ಟ ಇಲ್ಲ. ನೀವೆಷ್ಟೇ ಫೋರ್ಸ್ ಮಾಡೋದು ಚಿಕನ್ ಬೇಡ. ಕೆಲವರಿಗೆ ಈ ತರ ಬೇರೆ ಬೇರೆ ಮಾಂಸಗಳು ಇಷ್ಟ ಇಲ್ದೇ ಇರೋ, ಹಂದಿ ಮಾಂಸ ಇಷ್ಟ ಇಲ್ದೇ ಇರೋರು ಇದ್ದಾರೆ, ದೊಡ್ಡದು ಇಷ್ಟ ಇಲ್ದೇ ಇರೋರು ಇದ್ದಾರೆ. ಅವರಿಗೆ ಅದು ತಿನ್ನಕ್ಕೆ ಇಷ್ಟ ಇಲ್ಲ. ಅವರ ಎಕ್ಸ್ಪೀರಿಯನ್ಸ್, ಅವರ ಪ್ರಾಕ್ಟೀಸ್ ಆಗಿದೆ, ಬಿಡಿ. ನಾವು ಯಾರು ಅದು ಜಡ್ಜ್ ಮಾಡಕ್ಕೆ ನಾವು ಯಾರು ಅಲ್ಲ. ಪೇತ್ರನಿಗೆ ಹಂದಿ ಮಾಂಸ ಅಥವಾ ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವ ಕೆಲವು ಪದಾರ್ಥಗಳು ತಿಂದು ಪ್ರಾಕ್ಟೀಸೇ ಇಲ್ಲ, ಅವ್ರು ತಿನ್ನಲ್ಲ. ಅರ್ಥ ಆಯ್ತಲ್ಲ? ಈ ಒಂದು ಪರಿಸ್ಥಿತಿಯಲ್ಲಿ 10ನೇ ಅಧ್ಯಾಯ 9ನೇ ವಾಕ್ಯದಿಂದ ಸ್ವಲ್ಪ ಓದಿ. ಅವ್ರಿಗೆ ಆಕ್ಚುಲಿ ಇದು ನಮ್ಮ ಧರ್ಮ ಸಭೆಯನ್ನು ಇಷ್ಟು ವಿಸ್ತಾರವಾಗಲು ಕಾರಣವಾದ ಒಂದು ದರ್ಶನ ಇದು, ಒಂದು ತೀರ್ಮಾನವಿದು. ಓದಿ. ಮಾರನೆಯ ದಿನ ಅವರು ಪ್ರಯಾಣ ಮಾಡಿ ಜೊಪ್ಪವನ್ನು ಸಮೀಪಿಸಿದಾಗ ಮಧ್ಯಾಹ್ನದ ಸಮಯ. ಆಗ ತಾನೇ ಪೇತ್ರನು ಪ್ರಾರ್ಥನೆ ಮಾಡಲು ಮಾಳಿಗೆಯ ಮೇಲಕ್ಕೆ ಹೋದನು. ಅವನಿಗೆ ಹಸಿವಾಗಿ ಏನನ್ನಾದರೂ ತಿನ್ನಬೇಕು ಎನಿಸಿತು. ಊಟ ಸಿದ್ಧವಾಗುತ್ತಿದ್ದಂತೆ ಪೇತ್ರನು ಧ್ಯಾನ ಪರವಶನಾಗಿ ಒಂದು ದರ್ಶನವನ್ನು ಕಂಡನು. ಸ್ವರ್ಗದ ಬಾಗಿಲು ತೆರೆಯಿತು. ದೊಡ್ಡ ದುಪ್ಪಟ್ಟಿಯಂತಹ ವಸ್ತುವೊಂದು ಇಳಿದು ಬರುತ್ತಿತ್ತು. ಅದರ 4 ಮೂಲೆಗಳನ್ನು ಹಿಡಿದು ಭೂಮಿಯ ಮೇಲೆ ಅದನ್ನು ಇಳಿಯಬಿಡಲಾಗಿತ್ತು. ಅದರಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಹಾರಾಡುವ ಪಕ್ಷಿಗಳು ಮತ್ತು ಎಲ್ಲಾ ತರಹದ ಪ್ರಾಣಿಗಳು ಇದ್ದವು. ಅಲ್ಲದೆ ಪೇತ್ರ, ಹೇಳು, ಕೊಯ್ದು ತಿನ್ನು ಎಂಬ ವಾಣಿ ಅವನಿಗೆ ಕೇಳಿಸಿತು. ಪೇತ್ರನು, ಇದು ಬೇಡವೇ ಬೇಡ ಸ್ವಾಮಿ, ಅಶುದ್ಧ ಹಾಗೂ ನಿಷಿದ್ಧ ಆದುದನ್ನು ನಾನೆಂದೂ ತಿಂದವನಲ್ಲ ಎಂದನು. ಅದಕ್ಕೆ ಮತ್ತೊಮ್ಮೆ ಆ ವಾಣಿ ಅವನಿಗೆ, ದೇವರೇ ಶುದ್ಧೀಕರಿಸಿರುವ ಯಾವುದನ್ನು ಅಶುದ್ಧವೆನ್ನಬೇಡ ಎಂದಿತು. ಒಂದು ನಿಮಿಷ, ಈ ಒಂದು ದರ್ಶನದ ಒಂದು ಲಕ್ಷ್ಯ ಏನು? ಕೆಜೆ ಸರ್ ಹೇಳಿ. ಕೆಜೆ ಸರ್, ಅದು ಯಾವುದನ್ನು ಇದು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅಲ್ಲಿ ಎಲ್ಲವೂ ದೇವರಿಂದ ಸೃಷ್ಟಿಯಾಗಿರೋದು, ಎಲ್ಲವೂ ಶುದ್ಧವಾಗಿ ಇದೆ. ಆದ್ರೆ ಪೇತ್ರನ ಅವನ ಅಭ್ಯಾಸವನ್ನು ಬಿಟ್ಬಿಡ್ಬೇಕು ಅಂತ ಒಂದು ಸೂಚನೆ ಕೊಡ್ತಾ ಇದ್ರು. ಓಕೆ, ಇನ್ನೇನಾದ್ರು ನಿಮ್ಗೆ ದಯಾಲ್, ನಿಮ್ಗೆ ಏನಾದ್ರು ಐಡಿಯಾ ಸಿಗ್ತಾ ಇದೆ ಇದ್ರಲ್ಲಿ? ಬ್ರದರ್, ಅವನ ಮನಸ್ಸಿನಲ್ಲಿ ಕೆಲವು ನಿರ್ಧಾರ ಆಗಿದೆ, ಇಂಥದ್ ಮುಟ್ಟಬಾರ್ದು, ಇಂಥದ್ ಮುಟ್ಟಬೇಕು ಅಂತ. ಆದ್ರೆ ಇಲ್ಲಿ ಅವನ್ಗೆ ಇದು ದೇವರ ಚಿತ್ತನೋ ಏನೋ ಅನ್ನೋ ಒಂದು ಕನ್ಫ್ಯೂಷನ್. ಬಟ್ ಅವನ್ಗೆ ಅದು ಬೇಡ. ಓಕೆ, ಬೇರೆ ಯಾರಿಗಾದ್ರು? ಬ್ರದರ್, ನನ್ಗನ್ಸುತ್ತೆ ಆ ಒಂದು ಊಟದ ಒಂದು ಕಟ್ಟುಪಾಡು ಒಂದು ಇದಿಲ್ಲ, ಅದ್ರಿಂದ ಹೊರಗ್ ಬರಕ್ಕೆ. ಓಕೆ, ಸೊ ಪ್ರಿಯರೇ, ಇದು ಏನಂದ್ರೆ ಇದುವರೆಗೆ ಪೇತ್ರನ ಮನಸ್ಸಿನಲ್ಲಿ, ಮೋಸ್ಟ್ಲಿ ಎಲ್ಲಾ ಶಿಷ್ಯರ ಮನಸ್ಸಿನಲ್ಲೂ, ಈ ಯಾರೆಲ್ಲ ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸಬೇಕು? ಯಹೂದ್ಯರು ಮಾತ್ರ. ಯಾಕೆಂದ್ರೆ ಬಾಕಿ ಎಲ್ಲ ಅನ್ಯ ಜನಾಂಗಗಳು, ಅಶುದ್ಧರು. ಅವರಿಗೆ ನಾವು ಹೋಗಿ ಯೇಸುವಿನ ಬಗ್ಗೆ ಹೇಳೋದು ಹೇಗಾಗುತ್ತೆ? ಅರ್ಥ ಆಯ್ತಲ್ಲ? ಪ್ಯೂರ್ ಆಗಿರೋರು ಯಹೂದ್ಯರೇ, ಅವರಿಗೆ ಮಾತ್ರ ಯೇಸುವಿನ ಬಗ್ಗೆ ಹೇಳಬೇಕು. ಈ ಒಂದು ಚಿಂತೆ ಅವರ ಮೈಂಡ್ ಸೆಟ್ ಅಲ್ಲಿ ಎಲ್ಲೋ ಇತ್ತು. ಈ ಒಂದು ಚಿಂತೆಯನ್ನು ಅವರಿಂದ ತೆಗೆದುಹಾಕಲು ದೇವರವರಿಗೆ ಈ ದರ್ಶನವನ್ನು ತೋರಿಸ್ತಾ ಇದ್ದಾರೆ. ಏನೆಲ್ಲ ಸ್ವರ್ಗದಿಂದ ಏನೆಲ್ಲ, ಅಕಾರ್ಡಿಂಗ್ ಟು ಅವರ ಪ್ರಕಾರ ಸ್ವರ್ಗದಲ್ಲಿ ಹೋಗೋದೆಲ್ಲ, ಸ್ವರ್ಗಕ್ಕೆ ಹೋಗೋದೆಲ್ಲ ಯಹೂದ್ಯರೇ, ಬೇರೆ ಯಾರು ಸ್ವರ್ಗಕ್ಕೆ ಹೋಗ್ತಾ ಇಲ್ಲ. ಓಕೆ, ಸ್ವರ್ಗಕ್ಕೆ ಯಹೂದ್ಯರು ಮಾತ್ರ ಹೋಗ್ತಾರೆ ಎಂಬ ಭಾವನೆ ಶಿಷ್ಯರಿಗೆ ಇತ್ತು. ಅದರಿಂದ ಇವರು ಬೋಧಿಸುವುದೆಲ್ಲ ಯಾರಿಗೆ? ಯಹೂದ್ಯರಿಗೆ ಮಾತ್ರ, ಅನ್ಯ ಜನಾಂಗಗಳಿಗೆ ಬೋಧಿಸ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಇದು ನೋಡಿ, ಇದು ಚೇಂಜ್ ಆಗದಿದ್ರೆ ಏನಾಗ್ತದೆ? ಯಾರು ಮಾತ್ರ ಆಗ್ಬೋದಿತ್ತು? ಯಹೂದ್ಯರೇ ಮಾತ್ರ. ಅರ್ಥ ಆಯ್ತಲ್ಲ? ಸೊ ದೇವರ ಚಿತ್ತ ಅದಲ್ಲ. ಇಡೀ ವಿಶ್ವದಲ್ಲಿರುವ ಎಲ್ಲರೂ ಯೇಸುವನ್ನು ಸ್ವೀಕರಿಸಬೇಕು. ಪ್ರಿಯರೇ, ಇಲ್ಲಿ ನೋಡಿ, ಆ ಸ್ವರ್ಗದಿಂದ ಇಳಿದು ಏನಲ್ಲ, ಸ್ವಲ್ಪ ಆಫ್ ಮಾಡಿ. ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದ್ರೆ. ಸೊ ಸ್ವರ್ಗದಿಂದ ಬರುವ ದುಪ್ಪಟ್ಟೆಯಲ್ಲಿ ಕಾಣುವುದೇನು?
ಇವರು ಮಲಿನವಾದದು ಎಂಬ ರೀತಿಯಲ್ಲಿ, ಅಶುದ್ಧವಾದುದು ಎಂಬ ರೀತಿಯಲ್ಲಿ ಕಾಣುವ ಎಲ್ಲಾ ಪದಾರ್ಥಗಳು, ಎಲ್ಲಾ ಮೃಗಗಳು ಸ್ವರ್ಗದಿಂದ ಕೆಳಗಡೆ ಬರ್ತಾ ಇದೆ. ಅದರ ಅರ್ಥ ಏನು? ಸ್ವರ್ಗದಲ್ಲಿ ಅಶುದ್ಧಿ ಎಂದು ನಾವು ಕನ್ಸೆಪ್ಟ್ ಮಾಡಿದ ಈ ವಸ್ತು ಆ ಮನುಷ್ಯರು ಅಥವಾ ಏನ್ ಹೇಳ್ತೀರಾ ಇದೆಲ್ಲ ಸ್ವರ್ಗದಿಂದ ಬರ್ತಾ ಇದೆ ಅಂತ ಹೇಳುವಾಗ ನಾವು ಏನ್ ಅರ್ಥ ಮಾಡ್ಬೇಕು? ಸ್ವರ್ಗದಿಂದ ಅಶುದ್ಧಿ ಎಂದೇಳಿ ಯಾವುದು ಹೇಳ್ತಾ ಇಲ್ಲ. ಅಂದ್ರೆ ಇವರು ತಿನ್ನುವ ಬಗ್ಗೆ ಹೇಳುವುದಾದ್ರೆ ತಿನ್ನಕ್ಕೆ ಯಾವುದು ಬೇಡ, ಸ್ವರ್ಗದಲ್ಲಿ ಇದು ಬೇಡ ಅದು ಬೇಡ ಅಂತ ಯಾವುದು ಹೇಳ್ತಾ ಇಲ್ಲ. ಹೇಳ್ತಾ ಇದೆ ಕೊಂದು ತಿನ್ನಿ ಎಂದು ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಆಗ ಪೇತ್ರ ಹೇಳುವುದೇನು? ಅಯ್ಯೋ ಸ್ವಾಮಿ, ನಾವಿದು ಯಾವುದು ತಿಂದಿಲ್ಲ, ಇದು ಯಾವುದು ಪರಿಶುದ್ಧ ಅಲ್ಲ, ಇದು ಯಾವುದು ವಿಶುದ್ಧೀಕರಿಸಲ್ಪಟ್ಟ ಅದಲ್ಲ, ಇದು ನಾವು ತಿನ್ನುವುದು ಹೇಗೆ? ಆಗ 14ನೇ ವಾಕ್ಯ ಓದಿ. ಪೇತ್ರನು ಇದು ಬೇಡವೇ ಬೇಡ ಸ್ವಾಮಿ, ಅಶುದ್ಧ ಹಾಗೂ ನಿಷ್ಶುದ್ಧ ಆದುದು ನಾನೆಂದು ತಿಂದವನಲ್ಲ. ನೋಡಿ, ಇದೆಲ್ಲ ಅಶುದ್ಧ ಆದದು. ನಾವು ತಿನ್ನೋದೆಲ್ಲ ಸ್ವರ್ಗದಿಂದ ಕ್ಲೀನ್ ಚೀಟ್ ಕೊಟ್ಟಿರೋದು, ಇದು ಸರ್ಟಿಫೈ ಮಾಡಿರೋದು ಮಾತ್ರ ಈಗ ಮಾತ್ರ ನಾವು ತಿಂದಿರೋದು. ಇದೆಲ್ಲ ನಮ್ಗೆ ತಿನ್ನಂಗಿಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದೆ ತಿನ್ನಂಗಿಲ್ಲ ಅಂತ ಹೇಳಿ. ಆಗ ಮುಂದುವರಿಸಿ ಓದಿ 15ನೇ ವಾಕ್ಯದಲ್ಲಿ. ಅದಕ್ಕೆ ಮತ್ತೊಮ್ಮೆ ಆ ವಾಣಿ ಅವನಿಗೆ, ದೇವರೇ ಶುದ್ಧೀಕರಿಸಿರುವ ಯಾವುದನ್ನು ಅಶುದ್ಧವೆನ್ನಬೇಡ ಎಂದಿತು. ದೇವರು ಶುದ್ಧಿ ಈ ದುಪ್ಪಟ್ಟೆಯಲ್ಲಿರುವ ಎಲ್ಲವೂ ಅಶುದ್ಧ ಆದರೂ ಇದೆಲ್ಲ ದೇವರು ಶುದ್ಧೀಕರಿಸಿದ್ದಾರೆ, ಅದರಿಂದ ಅಶುದ್ಧ ಅಂತ ಹೇಳ್ಬೇಡಿ. ಪೇತ್ರನಿಗೆ ಇದು ಅಂಗೀಕರಿಸಲು ಸಾಧ್ಯ ಇಲ್ಲ. ಪುನಃ ಪೇತ್ರ ಹೇಳ್ತಾ ಇದ್ರೆ, ಸ್ವಾಮಿ ಇದೆಲ್ಲ ಅಶುದ್ಧ ಅಲ್ವಾ, ನಾವು ಕ್ಯಾಟಕಿಸಮ್ ಕ್ಲಾಸಿಂದ ಕಲಿತಿದೀವಲ್ಲ, ಇದೆಲ್ಲ ಅಶುದ್ಧ, ಇದು ಹೇಗೆ ತಿನ್ನುವುದು? ಆಗ 3ನೇ ಬಾರಿ ಮುಂದುವರಿಸಿ 16ನೇ ವಾಕ್ಯ. 3 ಸಾರಿ ನಡೆದ ಮೇಲೆ ಆ ವಸ್ತುಗಳನ್ನು ಸ್ವರ್ಗಕ್ಕೆ ಎತ್ತಿಕೊಳ್ಳಲಾಯಿತು. ಪೇತ್ರನು ತಾನು ಕಂಡ 3 ಬಾರಿ ಹೇಳಿದ ನಂತರ ಇದೆಲ್ಲವೂ ಸ್ವರ್ಗಕ್ಕೆ ಮತ್ತೆ ತಗೊಂಡೋಯ್ತು. ಶುದ್ಧೀಕರಿಸಲ್ಪಡದ ಇರೋ ಯಾವುದು ಸ್ವರ್ಗಕ್ಕೆ ತಗೊಂಡೋಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಪೇತ್ರ ಏನ್ ಅರ್ಥ ಮಾಡಿದ್ರು? ಇದುವರೆಗೆ ಕ್ರೈಸ್ತ ವಿಶ್ವಾಸ ಬರೀ ಯಹೂದರಿಗೆ ಮಾತ್ರ ಅಶುದ್ಧರಾಗಿರುವ ಸಮಾರ್ಯದವರಿಗೆ, ಗ್ರೀಕ್ ಅವರಿಗೆ, ಇನ್ನು ಇವರಿಗೆಲ್ಲ ಕ್ರೈಸ್ತರ ಯೇಸುವಿನ ಬಗ್ಗೆ ನಾವು ಹೇಳಿದು ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ಅಶುದ್ಧರಾಗಿದ್ದಾರೆ, ನೀವೇನೇ ಹೇಳಿದ್ರು ಅವರು ಶುದ್ಧ ಆಗಲ್ಲ ಎಂಬ ಒಂದು ಕಾನ್ಸೆಪ್ಟ್ ಇವರ ಮೈಂಡ್ ಸೆಟ್ ಅಲ್ಲಿ ಇತ್ತು. ಆದ್ರೆ ಈಗ ಸ್ವರ್ಗವು ಪ್ರಕಟಪಡಿಸ್ತಾ ಇದ್ದಾರೆ, ಅಶುದ್ಧವಾಗಿರೋದಲ್ಲ, ಸ್ವರ್ಗ ಎಲ್ಲವೂ ವಿಶುದ್ಧವಾಗಿ ಮಾಡಿದೆ, ನೀವು ಎಲ್ಲರಿಗೂ ಶುಭ ಸಂದೇಶವನ್ನು ಸಾರಿ. ಯಾಕಂದ್ರೆ ಯಹೂದ್ಯರು ಒಂಥರ ಅಪ್ಪರ್ ಕಾಸ್ಟ್ ತರ ಇದ್ದರು. ಅವರು ಬೇರೆಯವರೊಂದಿಗೆ ಮಾತುಕತೆ ನಡೀತಾ ಇರಲಿಲ್ಲ, ಬೇರೆಯವರೊಂದಿಗೆ ಯಾವ ಚರ್ಚೆಗೂ ನಡೀತಾ ಇರಲಿಲ್ಲ. ಆದರೆ ಈ ಒಂದು ದರ್ಶನ ಸ್ವರ್ಗದ ಹಿತವನ್ನು ಅರ್ಥ ಮಾಡಲು ಪೇತ್ರನಿಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. 17ನೇ ವಾಕ್ಯದಿಂದ ಯಹೂದ್ಯರಿಗೂ ಮತ್ತೆ ನಮಗೂ ಏನು ವ್ಯತ್ಯಾಸ? ಯಹೂದ್ಯರು ದೇವರು ಅವರದ್ದೇ, ಅವರಿಗೆ ಮಾತ್ರ ಅಂತ ಹೇಳ್ತಿದ್ರು. ಈಗ ನಾವು ಏನ್ ಮಾಡ್ತಾ ಇದ್ದೇವೆ? ನಾವು ಕಥೋಲಿಕನವರಿಗೆ ಮಾತ್ರ ಬೋಧನೆ ಕೊಡ್ತೇವೆ. ನಾವು ಏನ್ ಮಾಡ್ತಾ ಇದ್ದೇವೆ? ಒಬ್ಬರಾದ್ರೂ ಹಿಂದೂಗಳಿಗೆ, ಅನ್ಯ ಧರ್ಮದವರಿಗೆ ನಾವು ಬೋಧನೆ ಕೊಡ್ತೇವೆ, ಯೇಸುವಿನ ಬಗ್ಗೆ ಹೇಳ್ತೇವೆ. ಯಾಕೆ? ಅದೇ ಹೆದರಿಕೆ ನಮ್ಗೆ. ಯಹೂದ್ಯರಿಗೆ ಹೆದರಿಕೆ ಆಗಿರ್ಲಿಲ್ಲ, ನಮ್ಗೆ ಹೆದರಿಕೆ ಇರ್ಬೋದು. ಯಹೂದ್ಯರಿಗೆ ಹೆದರಿಕೆ ಅಲ್ಲ, ಅವ್ರಿಗೆ ಏನಂದ್ರೆ ನಾವು ಅಪ್ಪರ್ ಕಾಸ್ಟ್, ಇದು ನಮ್ಗೆ ಮಾತ್ರನೇ ಕೆಲವು ಅವರ ದೇವರು ಬಸ್ ಹಾಗೆ. ಆದ್ರೆ ನಮ್ಗೆ ಈಗ ನಮ್ಮ ಅವಸ್ಥೆ ಏನು? ನಾವು ಬೋಧನೆ ಮಾಡುದು ಕ್ರಿಸ್ಟಿಯರಿಗೆ. ನಮ್ಗೆ ದೇವರು ಕ್ರಿಸ್ಟಿಯರಿಗೆ ಹೋಗಿ ಬೋಧನೆ ಮಾಡ್ಲಿಕ್ಕೆ ಹೇಳಿಲ್ಲ. ಯೇಸುನ ನಾಮ ಶುಭ ಸಂದೇಶ ನಾವು ಅನ್ಯರಿಗೆ ಸಾರಬೇಕಂತೇಳಿ, ಎಲ್ಲಿ ನಾವು ನಮ್ಮ ಎಲ್ಲ ಜನರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾತ್ರ ನೀಡಲಿಕ್ಕೆ ಅವರು ಹೋಗಿ ಅನ್ಯರಿಗೆ ಬೋಧನೆ ಮಾಡಬೇಕು. ಯೇಸು ಕ್ರಿಸ್ತರು ಎಲ್ಲ ಮನುಷ್ಯ ಕುಲಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಯೋಹಾನ 3:16 ಅದು ಒಂದೇ ಸಾರಿದ್ರು ಸಾಕಲ್ವಾ? ಆದ್ರೆ ನಾವು ಮಾಡೋದಿಲ್ಲ ಅಲ್ಲ. ನಮ್ಗೆ ತುಂಬಾ ಹೆದರಿಕೆ, ಅಯ್ಯೋ ಏನ್ ಹೇಳ್ತಾರ, ಏನ್ ಬಡಿತಾರ, ನಮ್ಗೆ ಪೆಟ್ಟಾಗ್ತಾರ ಅಂತೇಳಿ. ಹಾಗಾದ್ರೆ ದೇವರ ಮುಂದೆ ನಮ್ಗೆ ನಿಲ್ಲಲಿಕ್ಕೆ ಹೇಗೆ ಧೈರ್ಯ ಬರ್ತದೆ?
ಇದನ್ನು ನಾವು ಯೋಚನೆ ಮಾಡ್ಬೇಕಲ್ಲ ಬ್ರದರ್. ದಿವಸಕ್ಕೆ ಒಬ್ಬರಿಗಾದ್ರೂ ನಾವು ಯೇಸುವಿನ ನಾಮವನ್ನು ಕೊಡ್ಬೇಕಾ ಬೇಡ? ಹೌದು ಬ್ರದರ್, ಹೌದು. ಸೊ ಬ್ರದರ್ ಹೇಳೋದು 100% ಕರೆಕ್ಟ್ ಇದೆ. ಈಗ ನಾವು ಈ ಪೇತ್ರನ ಒಂದು ಸ್ಟೇಜ್ ಅಲ್ಲಿ ನಾವು ಆಗಿದ್ದೇವೆ. ಸೊ ಪೇತ್ರನಿಗೆ ಈ ಒಂದು ದರ್ಶನ ಸಿಕ್ಕಿದಾಗ ನಂತರ ಪೇತ್ರನಿಗೆ ಆ ಒಂದು ಅವನ ಮೈಂಡ್ ಸೆಟ್ ಚೇಂಜ್ ಆಯಿತು. ಅವನು ಯಾರ ಜೊತೆಗೆ ಮಿಂಗಳಾಗಲು, ಯಾರ ಜೊತೆಗೆ ಮಾತನಾಡಲು ಸ್ವರ್ಗವು ಅವನನ್ನು ಸಿದ್ಧಪಡಿಸಿ ಆಯಿತು. ಪ್ರಿಯರೇ, ನಾವು ಪ್ರಾರ್ಥಿಸಬೇಕು ಪೇತ್ರನಿಗೆ ಸಿಕ್ಕಿದ ಹಾಗೆ ಇಂತಹ ಒಂದು ಅನುಭವ ನಮ್ಗೆ ಅಂದ್ರೆ ಫೋರ್ಸ್ಫುಲ್ ಆಗಿ ಪೇತ್ರನಿಗೆ ಬೇರೆಯವರೊಂದಿಗೆ ಮಾತನಾಡಲು ಒಂದು ಪ್ರೇರಣೆ ಕೊಟ್ಟ ಒಂದು ದರ್ಶನವಾಗಿತ್ತು. ಅದೇ ಒಂದು ಅನುಭವ ನಮಗೂ ಆಗ್ಬೇಕು. ನಾವು ಭಯಪಟ್ಟು ನಾವು ಜೀವಿಸ್ತಾ ಇದ್ದೀವಿ. ಯಾಕೆ ಬೇಕು ನಮ್ಗೆ ಎಂಬ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಮಚ್ಚಾಡ ಬ್ರದರ್ ಹೇಳಿರೋದು 100% ಕರೆಕ್ಟ್ ಇದೆ. ಆದ್ರೆ ನಾವು ಪ್ರಾರ್ಥಿಸೋಣ. ನಮ್ಗೆ ದೇವರು ಎಲ್ಲ ಕಲಿಸಿಕೊಟ್ಟಿದ್ದಾರೆ, ನಮ್ಗೆ ಅರ್ಥ ಆಗಿದೆ ಎಲ್ಲ ವಿಷಯಗಳು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಆ ಶಕ್ತಿ ಸಾಕ್ತಾ ಇದೆಯೋ? ನಾವು ಪ್ರಾರ್ಥಿಸೋಣ. ಇಂತಹ ಒಂದು ತೀಕ್ಷ್ಣತೆ ನಮಗೂ ಬರಬೇಕು. ಈ ತೀಕ್ಷ್ಣತೆ ಬಂದ ನಂತರ ಪ್ರಿಯರೇ ನಮ್ಗೆ ಸಾವು ನೋವು ಒಂದು ಪ್ರಾಬ್ಲಮೇ ಆಗುವ ಅವಸ್ಥೆ ಬರಲ್ಲ. ಇಲ್ಲಿ ನೋಡಿ 17ನೇ ವಾಕ್ಯದಲ್ಲಿ ಪೇತ್ರನಿಗೆ ಇದು ಕ್ಲಿಯರ್ ಆಗಿಲ್ಲ. ಇತ್ತ ಪೇತ್ರನು ತಾನು ಕಂಡ ದರ್ಶನವನ್ನು ಅರ್ಥನವೇನೆನ್ನಬಹುದೆಂದು ತಬ್ಬಿಬ್ಬಾದನು. ಅಷ್ಟರಲ್ಲಿ ಕೊರ್ನೇಲಿಯನು ಕಳುಹಿಸಿದ್ದ ಆಳುಗಳು ಸಿಮೋನ್ನ ಮನೆಯಲ್ಲಿ ವಿಚಾರಿಸಿ ಕಂಡು ಹಿಡಿದು ಹೊರ ಬಾಗಿಲ ಬಳಿ ನಿಂತುಕೊಂಡರು. ಪೇತ್ರನೆಂದು ಕರೆಯಲಾಗುವ ಸಿಮೋನ್ ಎಂಬುವರು ಇಲ್ಲಿ ತಂಗಿರುವರೇ ಎಂದು ಕೂಗಿ ಕೇಳಿದರು. ಪೇತ್ರನು ತನ್ನ ದರ್ಶನವನ್ನು ಕುರಿತು ಇನ್ನೂ ಆಲೋಚಿಸುತ್ತಿರುವಾಗ ಪವಿತ್ರಾತ್ಮರು ಇಗೋ 3 ಜನರು ನಿನ್ನನ್ನು ಹುಡುಕುತ್ತಾ ಬಂದಿದ್ದಾರೆ, ಸಿದ್ಧವಾಗಿ ಕೆಳಗೆ ಹೋಗು, ನಾನೇ ಅವರನ್ನು ಕಳುಹಿಸುವುದರಿಂದ ಸಂಕೋಚ ಪಡದೆ ಅವರೊಡನೆ ಹೋಗು ಎಂದರು. ನೋಡಿ ಇನ್ನು ಮುಂದೆ ಆ ಶಿಷ್ಯರ ಡ್ರೈವಿಂಗ್ ಫೋರ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಒಂದೊಂದು ಸ್ಟೇಜ್ ಅಲ್ಲೂ ಅವರನ್ನು ಮುನ್ನಡೆಸುವುದಕ್ಕಾಗಿ ಪ್ರಿಯರೇ ಪವಿತ್ರಾತ್ಮರು ಸಹಾಯಕನಾಗಿ ಮುಂದೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಸ್ಟೆಪ್ ಅಲ್ಲೂ ಪವಿತ್ರಾತ್ಮರು ಸಹಾಯಕನಾಗಿ ಮುಂದೆ ಬರ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲೂ ನಡೆಸ್ತಾ ಇದ್ದಾರೆ, ಪ್ರಾಂಪ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನಾನೇ ಆ 3 ಜನರನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಈಗ ನೀವು ಕೆಳಗಡೆ ಹೋಗಿ, ಅವ್ರದ್ದು ಮೇಲ್ಗಡೆ ತರಬೇಡಿ, ನೀವು ಕೆಳಗಡೆ ಹೋಗಿ ಕೂತು ನೋಡಿ. ಪ್ರತಿಯೊಂದು ವಿಷಯಗಳು ಪವಿತ್ರಾತ್ಮರು ಅವರಿಗೆ ಬೋಧಿಸ್ತಾ ಇದ್ದಾರೆ, ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಿಯರೇ, ಈ ಒಂದು ರೇಂಜಿಗೆ ನಾವು ರೀಚ್ ಆಗ್ಬೇಕು. ಪವಿತ್ರಾತ್ಮರ ಆ ಪ್ರೇರಣೆ, ಅದೇನೇ ದೇವರ ಚಿತ್ತ. ಪವಿತ್ರಾತ್ಮರ ನೋಡಿ, ಈ ಒಂದು ದರ್ಶನದಿಂದ ಏನಾಯಿತು? ಈ ಶುಭ ಸಂದೇಶ ಅನ್ಯ ಜನಾಂಗಗಳಿಗೂ ಸಾರಬಹುದು ಎಂಬ ಒಂದು ಅರ್ಥ ಪೇತ್ರನು ಅರ್ಥ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇನ್ನು ಮುಂದೆ ನಾವು ನೋಡುವುದಾದ್ರೆ ಪ್ರೇಷಿತರ ಕಾರ್ಯಕಲಾಪ ಪೂರ್ತಿ ಅದ ನಂತರವು ಪ್ರೇಷಿತರ ಕಾರ್ಯಕಲಾಪ 15ನೇ ಅಧ್ಯಾಯ 22ನೇ ವಾಕ್ಯ ತಗೊಳ್ಳುವಾಗ, ಪ್ರೇಷಿತರ ಕಾರ್ಯಕಲಾಪ 15:28 ಒಂದು ಕನ್ಫ್ಯೂಷನ್ ಆಯಿತು. ಇದೇ ಈಗ ಪೇತ್ರ ನೋಡಿದ ದರ್ಶನದ ಒಂದು ಎಕ್ಸ್ಟೆನ್ಷನ್ ಆಗಿದೆ. ಅನ್ಯ ಜನಾಂಗಗಳಿಗೆ ನಾವು ಶುಭ ಸಂದೇಶವನ್ನು ಸಾರಬಹುದಾ? ಅನ್ಯ ಜನಾಂಗಗಳಿಗೆ ದೀಕ್ಷಾಸ್ನಾನ ಕೊಡಬಹುದಾ? ಒಂದು ದೊಡ್ಡ ಕನ್ಫ್ಯೂಷನ್ ಈ ಪ್ರೇಷಿತರ ಕಾರ್ಯಕಲಾಪ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಕನ್ಫ್ಯೂಷನ್ ಬರುವಾಗ ಅವರೊಂದು ಡಿಸ್ಕಸ್ ಮಾಡಿ, ಒಂದು ಕೌನ್ಸಿಲ್ ಸೇರಿ ಡಿಸ್ಕಸ್ ಮಾಡಿ ತೀರ್ಮಾನ ಆಗ್ತಾ ಇದೆ. 28ನೇ ವಾಕ್ಯ ಓದಿ. ವಿಗ್ರಹಗಳಿಗೆ ನೈವೇದ್ಯವಾದದ್ದು ಅಪವಿತ್ರವಾದದ್ದು, ಅದನ್ನು ಸೇವಿಸಬಾರದು. ರಕ್ತವನ್ನಾಗಲಿ ಕುತ್ತಿಗೆ ಇಸುಕಿ ಕೊಂದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು. ಅನೈತಿಕತೆಯಿಂದ ದೂರವಿರಬೇಕು. ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಏರುವುದು ಅಹಿತವಲ್ಲವೆಂದು ಪವಿತ್ರಾತ್ಮ ಅವರ ಹಾಗೂ ನಮ್ಮ ತೀರ್ಮಾನ. ಪವಿತ್ರಾತ್ಮ ಅವರ ಹಾಗೂ ನಮ್ಮ ತೀರ್ಮಾನ ಅಂದ್ರೆ ನಮ್ಮ ತೀರ್ಮಾನವು ಪವಿತ್ರಾತ್ಮ ತೀರ್ಮಾನವು ಒಂದೇ. ದೇವರ ಚಿತ್ತ, ಇದು ದೇವರ ಚಿತ್ತವಾಗಿದೆ. ಇದು ಆ ಧರ್ಮಸಭೆಯ
ಒಂದು ಮುಖ್ಯ ಒಂದು ತೀರ್ಮಾನಕ್ಕೆ ಕಾರಣ ಆಯಿತು. ಇದು ಪವಿತ್ರ ಆತ್ಮರ ತೀರ್ಮಾನ. ಪ್ರಿಯರೇ, ಅಲ್ಲಿಂದ ಧರ್ಮಸಭೆ ಬೆಳೆಯಲು, ಎಕ್ಸ್ಟೆಂಡ್ ಆಗಲು ಪ್ರಾರಂಭವಾಯಿತು. ಆ ರೀತಿ ಮುಂದೆ ಹೋಗುವಾಗ ಪ್ರಿಯರೇ, ಇದು ತುಂಬಾ ಮುಖ್ಯ. 16ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಬರುವಾಗ, ಏಷ್ಯಾದಲ್ಲಿ ಅವರು ಶುಭ ಸಂದೇಶವನ್ನು ಸಾರಕೂಡದೆಂದು ಪವಿತ್ರಾತ್ಮ ನಿಷೇಧಿಸಿದ್ದರಿಂದ ಅವರು ಫಿಜಿಯಾ ಮತ್ತು ಗೆಲತ್ಯ ಪ್ರದೇಶಗಳ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಇದರಿಂದ ನಿಮ್ಗೇನೇ ಅರ್ಥ ಆಗಿದೆ ಕೆಜೆ ಸರ್? ಕೆಲವು ಕಡೆ ದೇವರ ಚಿತ್ತ ಇಲ್ಲ, ಕೆಲವು ಕಡೆ ಶುಭ ಸಂದೇಶ ಸಾರ ದೇವರ ಚಿತ್ತ ಇಲ್ಲ, ಕ್ಲಿಯರ್ ಆಗಿ ಪವಿತ್ರಾತ್ಮ ತೋರಿಸ್ಕೊಡ್ತಾ ಇದ್ದಾರೆ. ಕೆಲವ ಸಮಯ ಅದು ಸಮಯ ಪ್ರಾಪರ್ ಸಮಯವಾಗಿರ್ಲಿಲ್ಲ. ಏಷ್ಯಾದಲ್ಲಿ ಶುಭ ಸಂದೇಶವನ್ನು ಸಾರುವ ಒಂದು ಪ್ರಾಪರ್ ಟೈಮ್ ಅಲ್ಲಿ ಆಗಿರ್ಲಿಲ್ಲ, ಸ್ವರ್ಗದ ಚಿತ್ತ ಆಗಿರ್ಲಿಲ್ಲ. ಅದರಿಂದ ಪವಿತ್ರಾತ್ಮ ಹೇಳಿದ್ದಾರೆ, ಏಷ್ಯಾ ಕಾಂಡಕ್ಕೆ ನೀವು ಹೋಗ್ಬೇಡಿ. ಒಂದು ವೇಳೆ ವಿಶ್ವಾಸ ಸ್ವಲ್ಪ ಪ್ರಿಸರ್ವ್ ಮಾಡಲು, 3ನೆಯ ಸಹಸ್ರಮಾನಕ್ಕೆ ಪ್ರಿಸರ್ವ್ ಮಾಡಲು ಏಷ್ಯಾ ಕಾಂಡ ಇಟ್ಟಿತ್ತು ಅಂತ ನನ್ಗೆ ಅನಿಸ್ತಾ ಇದೆ. ಗೊತ್ತಿಲ್ಲ. ಈಗ ನಿಜ ವಿಶ್ವಾಸ ಇರೋದು ಇಲ್ಲೇ ಸ್ವಲ್ಪ ಆದ್ರು. ಬೇರೆ ಕಡೆ ಎಲ್ಲ ಈಗ ಯುರೋಪ್ ಎಲ್ಲ ಬ್ಯಾಕ್ ಸೈಡ್ಗೆ ಹೋಗ್ತಾ ಇದೆ. ಮೇ ಬಿ ಏಷ್ಯಾ ಕಾಂಡ ಅದಕ್ಕೆ ಸ್ಪೇರ್ ಮಾಡಿ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಈ ಗೆದ್ದೆ ಕೆಲಸ ಮಾಡೋರಿಗೆ ಗೊತ್ತು, ಕೆಲವು ಲ್ಯಾಂಡ್ ಈಗ ಹಾಗೆಯೇ ಇಟ್ಟಿರ್ತದೆ, ಕೆಲವು ಲ್ಯಾಂಡ್ ಟಚ್ ಮಾಡದೆ ಇಟ್ಟಿರ್ತದೆ, ವರ್ಜಿನ್ ಲ್ಯಾಂಡ್ ಅಂತ ರೀತಿಯಲ್ಲಿ. ಅಲ್ಲಿ ಏನಾದ್ರು ವ್ಯವಸಾಯ ಮಾಡುವಾಗ, ಫಸ್ಟ್ ಟೈಮ್ ಮಾಡುವಾಗ ತುಂಬಾ ಚೆನ್ನಾಗಿ ಫ್ಲರಿಶ್ ಆಗ್ತದೆ. ಪರಿಣಾಮ ಇದ್ದಾರಲ್ಲ, ಪರಿಣಾಮ ಅವ್ರು ಇದ್ದಾರೆ. ಓಕೆ, ಅಂದ್ರೆ ಕೆಲವು ಈಗ ನಾವು ವ್ಯವಸಾಯ ಮಾಡುವ ಸ್ಥಳದಲ್ಲಿ ಕೆಲವುದು ಕಾಡು ಹಿಡಿದು ಹಾಗೇ ಇರ್ತದೆ. ಆದ್ರೆ ಆ ಕಾಡೆಲ್ಲ ಇದು ಮಾಡಿ ನೀವು ವ್ಯವಸಾಯ ಮಾಡಿ ನೋಡಿ, ತುಂಬಾ ಫಲ ಉಂಟಾಗ್ತದೆ ಅಲ್ಲಿ. ಯಾಕಂದ್ರೆ ಅದೇ ರೀತಿ ನನ್ನ ಪ್ರಕಾರ ಏಷ್ಯಾ ಕಾಂಡವನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ರು ನಮ್ಮ ಈ ಸಹಸ್ರಮಾನಕ್ಕಾಗಿ. ಪರಿಣಾಮ ಹೇಳಿ. ನಿಜ ಸರ್, ಅದು ಸ್ಟಾರ್ಟಿಂಗ್ ಮಾಡುವ ವ್ಯವಸಾಯ ಮಾಡುವಾಗ ತುಂಬಾ ಫಲ ಸಿಗುತ್ತೆ. ಸ್ವಲ್ಪ ಇದಾಗುತ್ತೆ ಮೊದಲನೇ ಸತಿ ಕ್ಲೀನ್ ಮಾಡಿ ಮಾಡುವಾಗ, ಯಾಕಂದ್ರೆ ಅದು ಭೂಮಿ ಕಾಯ್ದಿರ್ತದಲ್ಲ, ಒಳ್ಳೆ ಫಲ ಸಿಗುತ್ತೆ ಸರ್. ಅದೇ ರೀತಿ ಅದೇ ನಾವು ನೋಡಿ, ಈಗ ಏಷ್ಯಾ ಕಾಂಡದಲ್ಲಿ ಈ ಕ್ರೈಸ್ತ ಸಭೆ ಶಕ್ತವಾಗಿ ಬಂದು ಮೇ ಬಿ ಸುಮಾರು ಕಡೆ ಒಂದು 50 ವರ್ಷ, 100 ವರ್ಷ, 200 ವರ್ಷ ಈ ರೇಂಜ್ ಅಲ್ಲೇ ಆ ಕಡೆ ಎಲ್ಲ ತುಂಬಾ ತೀಕ್ಷ್ಣವಾಗಿದೆ. ತುಂಬಾ ತೀಕ್ಷ್ಣವಾದ ವಿಶ್ವಾಸ ಅವರಿಗಿದೆ. ಅದಿರ್ಬೋದು ಏನೋ. ಪವಿತ್ರಾತ್ಮ ಹೇಳಿದರು, ಏಷ್ಯಾ ಕಾಂಡಕ್ಕೆ ಸದ್ಯಕ್ಕೆ ಹೋಗ್ಬೇಡಿ, ಈಗ ನೀವು ಬೇರೆ ಕಡೆ ಫ್ರೀಜಿಯಾ, ಗೆಲಾತಿಯ ಸ್ಥಳಗಳಿಗೆ ಹೋಗಿ ನೋಡಿ. ಆ ಸ್ಥಳ ಸಮಯದಲ್ಲಿ ಶುಭ ಸಂದೇಶವನ್ನು ಸಾರಿದ 7 ಸಭೆಗಳ ಬಗ್ಗೆ ಎಲ್ಲ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡ್ತೀವಲ್ಲ. ಈ 7 ಸಭೆಗಳು ಟರ್ಕಿ ಎಂಬ ರಾಜ್ಯದಲ್ಲಿದೆ. ಟರ್ಕಿ ಎಂಬ ರಾಜ್ಯದಲ್ಲಿರುವ ಕ್ರೈಸ್ತರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. ಓಕೆ, ಸೊ ಮೇ ಬಿ ಅದಕ್ಕಾಗಿ ಏಷ್ಯಾ ಕಾಂಡವನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ದೇವರು. ಸೊ ಪವಿತ್ರಾತ್ಮ ಹೇಳಿದ್ದಾರೆ, ಇಂಥ ಕಡೆ ಹೋಗಿ, ಇಂಥ ಕಡೆ ಹೋಗ್ಬೇಡಿ. ಅಂದ್ರೆ ಅರ್ಥ ಏನು? ಪವಿತ್ರಾತ್ಮರು ನಾವು ಹೇಗೆ ಎಲ್ಲಿಗೆ ಹೋಗ್ಬೇಕು, ಒಂದೊಂದು ಸ್ಟೆಪ್ ನೀವು ಪ್ರೇಷಿತರ ಕಾರ್ಯಕ್ರಮ ಪೂರ್ತಿ ಓದುವಾಗ ಪ್ರೇರೆ ಅವರು ಮಾಡುವುದೆಲ್ಲ ಪವಿತ್ರಾತ್ಮರ ಪ್ರೇರಣೆ ಪ್ರಕಾರ ಮಾತ್ರವಾಗಿದೆ. ಇನ್ನೊಂದು ಪ್ರೇಷಿತರ ಕಾರ್ಯಕಲಾಪ 21ನೇ ಅಧ್ಯಾಯ 11ರಿಂದ ನಾವು ಓದೋಣ. ಪ್ರೇಷಿತರ ಕಾರ್ಯಕಲಾಪ 21:11. ಅವನು ಪೌಲನು ಸೊಂಟಪಟ್ಟಿಯನ್ನು ತೆಗೆದುಕೊಂಡು ತನ್ನ ಕೈಕಾಲುಗಳನ್ನು ಬಿಗಿದುಕೊಂಡು, ಪವಿತ್ರಾತ್ಮ ಹೀಗೆನ್ನುತ್ತಾರೆ, ಈ ಸೊಂಟಪಟ್ಟಿಯು ಯಾರದೋ ಅವನನ್ನು ಜೆರುಸಲೇಮಿನಲ್ಲಿ ಯಹೂದ್ಯರು ಹೀಗೆ ಕಟ್ಟಿ ಅನ್ಯ ಧರ್ಮೀಯರ ವಶಕ್ಕೆ ಒಪ್ಪಿಸುವರು ಎಂದನು. ನೋಡಿ, ಇತರ ಒಂದು ದರ್ಶನ, ಒಂದು ಪ್ರವಾದನೆ ಸಿಗ್ತಾ ಇದೆ. ಈ ಸೊಂಡೆ ಪಟ್ಟಿ ಕಟ್ಟು ಯಾರ್ದಿದೆಯೋ ಅವರಿಗೆ ಜೆರುಸಲೇಮಿನಲ್ಲಿ ಅನೇಕ ಪೆಟ್ಟುಗಳು, ಅವರನ್ನು ಅನ್ಯ ಜನಾಂಗಗಳ ಕೈಗೆ ಒಪ್ಪಿಸಿಕೊಡುವ ಅವಸ್ಥೆ ಇದೆ ಎಂದೆಲ್ಲ ಹೇಳುವಾದರೂ ಪೌಲ ಜೆರುಸಲೇಮಿಗೆ ಹೋಗ್ತಾ ಇದ್ದಾರೆ. ಇದು ದೇವರ ಚಿತ್ತ. ಇದು ದೇವರ ಚಿತ್ತವನ್ನು ತಿಳಿದು ಪವಿತ್ರ ಆತ್ಮರ ಪ್ರೇರಣೆಯಿಂದ ಪೌಲ
ಜೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಜನರು ಹೇಳಿದ್ರು, ಸಹೋದರ ಹೋಗ್ಬೇಡಿ 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 ಅಂತ ಹೇಳುವಾಗಲೂ ಪ್ರಿಯರೇ, ತನ್ನ ಜೀವ ಹೋಗುವ ಸಾಧ್ಯತೆ ಗೊತ್ತಿದ್ದರೂ ದೇವರ ಚಿತ್ತ ಅದೊಂದು ಮಾತ್ರವೇ ಸಂತ ಪೌಲನ ಮುಂದೆ ಇದ್ದಿರುವುದು. ಸೊ ಪ್ರಿಯರೇ, ಈ ಒಂದು ಮೈಂಡ್ ಸೆಟ್ಗೆ ನಾವು ಬರಬೇಕು. ಪಿತನ ಚಿತ್ತ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲಿ ನೆರವೇರಲಿ ಎಂದು ಯೇಸುಸ್ವಾಮಿ ಪ್ರಾರ್ಥಿಸಲು ಕಲಿಸುವಾಗ ನಾವು ಅಷ್ಟು ದೊಡ್ಡ ವೇಟೇಜ್ ಅದಕ್ಕೆ ಕೊಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ ಇದುವರೆಗೆ. ಆದರೆ ಬಾಕಿಯೆಲ್ಲ ಪಾಯಿಂಟ್ಗಿಂತ ಸೆಂಟ್ರಲ್ ಥೀಮ್ ಆಫ್ ಲಾರ್ಡ್ಸ್ ಪ್ರೇಯರ್ ಸ್ವರ್ಗದಲ್ಲಿರುವ ಹಾಗೆ ಭೂಮಿಯಲ್ಲೂ ನೆರವೇರಲಿ ಎಂಬ ಪ್ರಾರ್ಥನೆ. ಅದಕ್ಕೆ ರೋಮ 12:2 ರೋಮಾದವರಿಗೆ ಬರೆದ ಪತ್ರ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಇಹ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ನೋಡಿ, ಹೇಳ್ತಾ ಇದ್ರೆ ಆಚಾರ ವಿಚಾರಗಳಿಗೆ ಮಾರಿ ಹೋಗಬೇಡಿ. ಏನಾಗ್ಬೇಕು? ದೇವರ ಚಿತ್ತಕ್ಕೆ ನೀವು ಮಾರಿ ಹೋಗಿರಿ. ನೀವು ದೇವರ ಚಿತ್ತಕ್ಕೆ ಮಾರಿ ಹೋಗುವಾಗ ನಿಮ್ಗೆ ಅರ್ಥ ಆಗ್ತದೆ ಯಾವುದು ಉನ್ನತ, ಯಾವುದು ಉತ್ಕೃಷ್ಟ, ಯಾವುದು ನೀವು ತಗೋಬೇಕು, ಯಾವ ರೀತಿಯಲ್ಲಿ ನೀವು ಮುಂದೆ ಹೋಗ್ಬೇಕು, ಹೇಗೆ ನಾವು ಬಾಳಬೇಕು, ಇದೆಲ್ಲವೂ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿದೆ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗುವಾಗ ನೀವೊಂದು ಸ್ವರವನ್ನು ಕೇಳ್ತೀರಾ, ಇದೇ ದಾರಿ, ಈ ದಾರಿಯಲ್ಲಿ ನಡೆಯಿರಿ ಎನ್ನುವ ರೀತಿಯಲ್ಲಿ. ಪ್ರಿಯರೇ, ಈ ರೀತಿಯಲ್ಲಿ ನಮ್ಮೊಬ್ಬೊಬ್ಬರ ಜೀವನ ನೋಡಿ. 30ನೇ ಅಧ್ಯಾಯ, ಯೆಶಾಯ ಪ್ರವಾದಿ 30ನೇ ಅಧ್ಯಾಯ 21ನೇ ವಾಕ್ಯ. ಯೆಶಾಯ ಪ್ರವಾದಿ 30:21. ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬ ಮಾತು ಹಿಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು. ಹೌದು ಪ್ರಿಯರೇ, ಆ ಒಂದು ರೇಂಜ್ಗೆ ನಾವು ರೀಚ್ ಆಗಬೇಕು. ದೇವರ ಸ್ವರ ಕೇಳುವ, ದೇವರ ಹಿತ ತಿಳಿಯುವ, ದೇವರ ಹಿತವನ್ನು ತಿಳಿದು ಅದರ ಪ್ರಕಾರ ಜೀವಿಸುವ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗೋಣ. ನಿಜವಾಗಿ ನಮ್ಮ ಜೀವನ ಸ್ವರ್ಗದ ಜೀವನವಾಗ್ತದೆ, ನಿತ್ಯ ಜೀವನ ನಮ್ದಾಗ್ತದೆ. ಈ ಕೃಪೆ ನಮಗೆ ಬೇಕು. ಅದಕ್ಕೆ ನಮಗೆ ಸ್ವಾಮಿ ಸ್ವರ್ಗದ ಲಾರ್ಡ್ಸ್ ಪ್ರೇಯರ್ ನಮಗೆ ಕಲಿಸಿಕೊಟ್ಟಿದ್ದಾರೆ. ಸೊ ಇವತ್ತು ನಾವು ದೇವರ ಚಿತ್ತದ ಬಗ್ಗೆ ನಾವು ಕನ್ಕ್ಲೂಡ್ ಮಾಡುವಾಗ ಪ್ರಿಯರೇ, ದೇವರ ಚಿತ್ತಕ್ಕೆ ನಾವು 4-5 ಸೆಷನ್ ನಾವು ತಗೊಂಡಿದ್ದೀವಿ. ದಯವಿಟ್ಟು ನೀವು ಇದೆಲ್ಲ ಆಲಿಸಿ. ನಿಜ ಹೇಳ್ತೀವಿ, ನಾವು ಈಗ ಆಲಿಸುವ ಈ ವಿಷಯಗಳು ನಮ್ಗೆ ಯಾವ ರಿಟ್ರೀಟಲ್ಲೂ ಅದರ ಪೂರ್ಣವಾಗಿ ಸಿಕ್ಕುವ ಸಾಧ್ಯತೆ ಇಲ್ಲ. ಮೇ ಬಿ ಸ್ವಲ್ಪ ಪಾಯಿಂಟ್ ಸಿಗ್ತದೆ. ಸೊ ನೀವು ಈ ಪಾಯಿಂಟ್ಸ್ ಎಲ್ಲ ಮತ್ತೊಮ್ಮೆ ಯೂಟ್ಯೂಬಲ್ಲಿ ಕೇಳಿ ಅರ್ಥ ಮಾಡಿ ದೇವರ ಚಿತ್ತದ ಪ್ರಕಾರ ಜೀವಿಸಲು ಪ್ರಯತ್ನ ಪಡೋಣ. ಪ್ರೈಸ್ ದ ಲಾರ್ಡ್. ಸರ್, KJ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಇಂದು ನಮಗೆ ಅಂತಿಮ ಭಾಗ ಯಾವುದು? ದೇವರ ಚಿತ್ತ, ಪರಲೋಕದ ಪ್ರಾರ್ಥನೆ, ಮತ್ತಾಯ 10:6. ಇದರಲ್ಲಿ ಬರುವಂತಹ ಆ ಒಂದು ಪಾಯಿಂಟಿನ ಮುಂದುವರಿದ ಭಾಗ, ಸ್ವರ್ಗದಲ್ಲಿ ನಿಮ್ಮ ಚಿತ್ತವು ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಸೊ ಬ್ರದರ್ ಪ್ರಾರಂಭ ಮಾಡಿದ್ರು, ನಾವು ಅತಿ ತೀಕ್ಷ್ಣದಿಂದ ಪ್ರಾರ್ಥನೆ ಮಾಡೋದು ಯಾವಾಗ? ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಅತಿ ತೀಕ್ಷ್ಣವಾಗಿ ಮಾಡಿದ ಪ್ರಾರ್ಥನೆ ಯಾವಾಗ? ಸೊ ಗೆತ್ಸೆಮನಿ ತೋಟದಲ್ಲಿ. ಸೊ ಅಲ್ಲಿ ದೇವರ ಚಿತ್ತದಂತೆ ಆಗಲಿ, ಯಾಕಂದ್ರೆ ಪಿತನಿಗೆ ಗೊತ್ತು, ಆದ್ರೆ ಸಾಧ್ಯ ಇತ್ತು ಆ ಕಷ್ಟದ ಕೊಡವನ್ನ ನೀಗಿಸಲು. ಅದು ಯೇಸು ಸ್ವಾಮಿಗೂ ಗೊತ್ತಿತ್ತು. ಆದರೆ ಅದು ಅವರ ಚಿತ್ತ, ಯೇಸು ಸ್ವಾಮಿ ಚಿತ್ತವಾಗಿರ್ಲಿಲ್ಲ. ದೇವರ ಚಿತ್ತ ನಡೆಯಲಿ ಎಂಬುದಾಗಿ ಅವರು ಅಲ್ಲಿ 3 ಬಾರಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ಯೇಸು ಸ್ವಾಮಿ ಮಾಡಿದ ಅತಿ ಶ್ರೇಷ್ಠವಾದ ಪ್ರಾರ್ಥನೆ ಅದು, ಅಂದ್ರೆ ನಿಮ್ಮ ಚಿತ್ತವೇ ನೆರವೇರಲಿ.
ಸೊ ಮತ್ತಾಯ 26 ಅಲ್ಲಿ 42ನೆಯ ವಚನದಿಂದ ಆ 3 ಬಾರಿ ಮಾಡುವ ಆ ಪ್ರಾರ್ಥನೆಯನ್ನ 3 ಸಾರಿ ಪುನರುಚ್ಚರಿಸ್ತಾರೆ. ಸೊ ಅದು ಒಂದು ಶ್ರೇಷ್ಠವಾದ ಪ್ರಾರ್ಥನೆ. ಕೊನೆಗೆ ದೇವರ ಚಿತ್ತಕ್ಕೆ ಬಿಟ್ಬಿಡ್ತಾರೆ, ಅವರ ಚಿತ್ತವನ್ನ ನಡೆಸೋದಿಲ್ಲ. ಯೇಸು ಭೂಮಿಗೆ ಬರುವ ಮುಂಚೆ ಪಿತಾ ಮತ್ತು ಪವಿತ್ರಾತ್ಮರ ಜೊತೆಗೆ ಇದ್ರು. ಸೊ ಅಲ್ಲಿ ಬೇರೆ ಬೇರೆ ಚಿತ್ತ ಇರ್ಲಿಲ್ಲ. ಪಿತನ ಚಿತ್ತ ಬೇರೆ, ಸುತನ ಚಿತ್ತ ಬೇರೆ, ಆತ್ಮರ ಚಿತ್ತ ಬೇರೆ ಇರ್ಲಿಲ್ಲ. ಮೂವರದು ಒಂದೇ ಚಿತ್ತವಾಗಿತ್ತು. ಆದರೆ ಯೇಸು ಸ್ವಾಮಿ ಮನುಷ್ಯರಾಗಿ ಭೂಮಿಗೆ ಬಂದಾಗ ಅಲ್ಲಿ ಬೇರೆ ಬೇರೆ ಚಿತ್ತ ಆಗ್ತದೆ. ಪಿತನ ಚಿತ್ತ ಬೇರೆ ಆಗ್ತದೆ, ಪುತ್ರನ ಚಿತ್ತ ಬೇರೆ ಆಗ್ತದೆ. ಅದನ್ನ ಕಂಡುಹಿಡಿಲಿಕ್ಕೆ ಅವರು ಮರುಭೂಮಿಗೆ ಹೋಗಿ 40 ದಿನಗಳ ಪ್ರಾರ್ಥನೆ ಮಾಡಿ ಅದನ್ನ ಕಂಡುಹಿಡಿತಾರೆ. ಅದೇ ರೀತಿಯಲ್ಲಿ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಪವಿತ್ರಾತ್ಮರ ಮುಖಾಂತರ ಪಿತನ ಮತ್ತು ಯೇಸುವಿನ ಚಿತ್ತ ಏನು ಎಂಬುದನ್ನ ಪವಿತ್ರಾತ್ಮರ ಮೂಲಕ ನಮ್ಗೆ ತಿಳಿಸ್ಕೊಡಲಾಗ್ತದೆ. ಅಂದ್ರೆ ಶಿಷ್ಯರಿಗೆ ತಿಳಿಸ್ಕೊಡಲಾಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಅವರು ಇದನ್ನ ಹೇಳಿದ್ರು, ಈ ಮತ್ತಿಯನ ಆಯ್ಕೆ ಹೇಗೆ, ಅದು ಪವಿತ್ರಾತ್ಮರ ಬರುವುದಕ್ಕಿಂತ ಮುಂಚೆ ಶಿಷ್ಯರು ಮಾಡುವಂತ ಒಂದು ಕಾರ್ಯ. ಸೊ ಆಗ ದೇವರ ಚಿತ್ತವನ್ನ ಅರಿಯಲು ಅವ್ರು ಪ್ರಾರ್ಥನೆ ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೆ 2 ವ್ಯಕ್ತಿಗಳು ಅವರ ಮುಂದೆ ಬಂದಾಗ ಅಲ್ಲಿ ಪವಿತ್ರಾತ್ಮರು ಇಲ್ಲದ ಕಾರಣ ಅವ್ರು ಏನ್ ಮಾಡ್ತಾರೆ, ದೇವರ ಚಿತ್ತಕ್ಕೆ ಏನು ತಿಳಿಯಲು ಅವ್ರಿಗೆ ಡಿಸೈನ್ ಮಾಡಲು ಕಷ್ಟ ಆಗ್ತದೆ. ಆದ್ರಿಂದ ಅವರು ಚೀಟನ್ನ ಹಾಕ್ತಾರೆ. ಚೀಟಲ್ಲಿ ಯಾವುದು ದೇವರು ತೋರ್ಸ್ಕೊಡ್ತಾರೆ ಅದೇ ದೇವರ ಆಯ್ಕೆ ಎಂಬುದನ್ನ ಅಲ್ಲಿ ತೋರ್ಸ್ಕೊಡ್ತಾರೆ. ಸೊ ಈ ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಮಗೆ ಗೊತ್ತಾಗ್ತದೆ, ಪವಿತ್ರಾತ್ಮರು ಬರುವವರೆಗೂ ನೀವು ಇಲ್ಲೇ ಕಾಯ್ದಿರಿ. ಅಂದ್ರೆ 1:4 ಯಾಕಂದ್ರೆ ಪವಿತ್ರಾತ್ಮರು ಬಂದ್ರೆ ಅಲ್ಲಿ ಅವರು ಪಿತನ ಚಿತ್ತ ಏನು ಎಂಬುದನ್ನ ತಿಳಿಸ್ಕೊಡ್ತಾರೆ. ಸೊ ಅದಕ್ಕಾಗಿ ಪವಿತ್ರಾತ್ಮರಿಗಾಗಿ ಕಾಯ್ದಿರಿ ಜೆರುಸಲೇಮಿನಲ್ಲಿ ಅನ್ನುವ ಒಂದು ಮಾತನ್ನ ಸ್ವಾಮಿ ಅವ್ರು ತಿಳಿಸ್ಕೊಡ್ತಾರೆ. ಸೊ ಅದೇ ರೀತಿ 2ನೇ ಅಧ್ಯಾಯದಿಂದ ದೇವರ ಚಿತ್ತವನ್ನು ಕಂಡುಕೊಳ್ತಾರೆ. ಅಂದ್ರೆ ಪಂಚಾಶತ್ತಮದ ದಿನದಿಂದ. ಸೊ ಅಲ್ಲಿಂದ ಅವರ ಶಿಷ್ಯರ ಒಂದು ಲಕ್ಷ್ಯ ಸಂಪೂರ್ಣವಾಗಿ ಮಾರ್ಪಾಡಾಗ್ತದೆ. ದೇವರ ಚಿತ್ತವನ್ನ ನೆರವೇರಿಸುವುದೇ ಆಗ್ತದೆ. ಸೊ ಪ್ರೇಷಿತರ ಕಾರ್ಯಕಲಾಪ 4:17 ಅಲ್ಲಿ ಸೆನೆಡ್ರಿನ್ ಅಂದ್ರೆ ಯೆಹೂದ್ಯರ ಆ ಒಂದು ಸಭೆ ಇವರನ್ನ ಕಟ್ಟುನಿಟ್ಟಾಗಿ ಬೋಧನೆ ಮಾಡಬಾರ್ದು ಅಂತ ಹೇಳುವಾಗ ಅಲ್ಲಿ ಶಿಷ್ಯರು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ, ನಾವೇನ್ ಮಾಡ್ಬೇಕು, ದೇವರ ಚಿತ್ತವನ್ನ ಮಾಡ್ಬೇಕಾ, ನಿಮ್ಮ ಚಿತ್ತವನ್ನ ಮಾಡ್ಬೇಕು. ನಾವು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯಗಳನ್ನ ನಾವು ಹೇಳಲೇಬೇಕು, ಅದು ಸುಮ್ಮನಿರಕ್ಕೆ ಆಗೋದಿಲ್ಲ ಅನ್ನೋ ಉತ್ತರವನ್ನ ಕೊಡ್ತಾರೆ. ಸೊ ಅಲ್ಲಿ ದೇವರ ಚಿತ್ತವೇ ಬರ್ತದೆ. ಅದೇ ರೀತಿ 5ನೇ ಅಧ್ಯಾಯ 38 ಗಮಾಲಿಯ ಒಬ್ಬ ಶ್ರೇಷ್ಠ ಪ್ರವಾದಿ ಆಗಿದ್ದ ಅವ್ರ ಕಾಲದಲ್ಲಿ ಇವನು ಸ್ಪಷ್ಟನೆ ಕೊಡೋದೇನಂತ ಹೇಳಿದ್ರೆ, ನೀವೇನೇ ಸರ್ಕಸ್ ಮಾಡಿದ್ರು, ಸಭೆಗೆ ಹೇಳ್ತಾನೆ, ನೀವೇನೇ ಸರ್ಕಸ್ ಮಾಡಿದ್ರು ಏನೇ ಮಾಡಿದ್ರು ಅದು ದೇವರ ಚಿತ್ತ ಅಂತ ಆದ್ರೆ ಅವರನ್ನ ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇಂಥ ಅವಸ್ಥೆಯಲ್ಲಿ ದೇವರ ಚಿತ್ತವೇ ನಡೀಬೇಕು ಎಂಬುದನ್ನ ಸ್ಪಷ್ಟಪಡ್ತಾನೆ. ಅದೇ ರೀತಿ 10:9 ಪೇತ್ರನಿಗೆ ಒಂದು ದರ್ಶನ ಆಗ್ತದೆ. ಆ ದರ್ಶನದಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅಲ್ಲಿವರೆಗೂ ಪೇತ್ರ ಮತ್ತು ಶಿಷ್ಯರ ಮನಸ್ಸಿನಲ್ಲಿ ಇದ್ದಿದ್ದು ಶುಭ ಸಂದೇಶವನ್ನ ಯೆಹೂದ್ಯರಿಗೆ ಮಾತ್ರ ಸಾರಬೇಕು, ಅನ್ಯ ಜನಗಳಿಗೆ ಸಾರಬಾರದು ಅನ್ನೋ ಮೈಂಡ್ ಸೆಟ್ ಇರ್ತದೆ. ಆದರೆ ಆ ಒಂದು ದರ್ಶನದ ಮೂಲಕ ದೇವರು ತಿಳಿಸ್ಕೊಡ್ತಾರೆ, ಸೊ ಶುದ್ಧ ಅಶುದ್ಧ ಯಾವುದು ಎಲ್ಲವೂ ಸ್ವರ್ಗದಲ್ಲಿ ಪಿತನು ಶುದ್ಧೀಕರಿಸಿದ್ದಾರೆ. ಆದ್ದರಿಂದ ಅದರಲ್ಲಿ ಭೇದ ಭಾವ ಮಾಡೋಂಗಿಲ್ಲ. ಸೊ ಇನ್ನು ಮೇಲೆ ಎಲ್ರಿಗೂ ಶುಭ ಸಂದೇಶವನ್ನ ಸಾರುವ ಅವಸ್ಥೆ ಆಗ್ಬೇಕು. ಅಂದ್ರೆ 3 ಬಾರಿ ಅಲ್ಲಿ ದೇವರು ಸ್ಪಷ್ಟಪಡಿಸ್ತಾರೆ ಆತನಿಗೆ. ಸೊ ಅಲ್ಲಿ ಅವ್ರಿಗೆ ದೃಢವಾಗಿ ತಿಳಿದು ಬರ್ತದೆ, ಪೇತ್ರರಲ್ಲಿ ಶಿಷ್ಯರಲ್ಲಿ ಬದಲಾವಣೆ ಉಂಟಾಗ್ತದೆ. ಸೊ ಆ ನಂತರ ಧರ್ಮಸಭೆ ಪ್ರಾರಂಭವಾಗ್ತದೆ. ಅಂದ್ರೆ ಶುಭ ಸಂದೇಶ ಎಲ್ಲಾ ಜನಾಂಗಗಳಿಗೂ ಸಾರುವ ಒಂದು ಅವಸ್ಥೆ ಅಲ್ಲಿ ಉಂಟಾಗ್ತದೆ. ಹಾಗೆ ಅದೇ ಅಧ್ಯಾಯ 10:17 ಪವಿತ್ರಾತ್ಮರ ಪ್ರೇರಣೆ ಅಂತ ಹೇಳಿದ್ರೆ, ಕೆಲವು ಪ್ರದೇಶಗಳಲ್ಲಿ ಅಂದ್ರೆ ಏಷ್ಯಾದಲ್ಲಿ ದೇವರ ಚಿತ್ತವನ್ನ ಅಂದ್ರೆ ಬೋಧನೆಯನ್ನ ಶುಭ ಸಂದೇಶನ ಸಾರುವ ಸಮಯ ಇನ್ನೂ ಬಂದಿಲ್ಲ ಅನ್ನುವ ಒಂದು ಕಾರಣ 16:6 ಸೊ ಅಲ್ಲಿ ಪವಿತ್ರಾತ್ಮ ನೋಡಿ ಹೆಜ್ಜೆ ಹೆಜ್ಜೆಗೂ ಪ್ರೇಷಿತರಿಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತಾರೆ.
ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಶುಭ ಸಂದೇಶವನ್ನು ಸಾರಬೇಕು ಎಂಬುದನ್ನ ಪ್ರತಿಯೊಂದನ್ನು ಅವರಿಗೆ ಮುನ್ನಡೆಸ್ತಾರೆ. ಸೊ ಪ್ರೇಷಿತರ ಕಾರ್ಯಕಲಾಪ ಅನ್ನೋಕ್ಕಿಂತ ಪವಿತ್ರಾತ್ಮರ ಕಾರ್ಯಕಲಾಪ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಅನಿಸ್ತದೆ. ಕೊನೆಯದಾಗಿ 21 ಪ್ರೇಷಿತರ ಕಾರ್ಯಕಲಾಪ 21ರಲ್ಲಿ ಪವಿತ್ರಾತ್ಮರ ಪ್ರೇರಣೆಯಿಂದ ಪೌಲನು ರೋಮ್ಗೆ ಹೋಗುವ, ಅಲ್ಲಿ ಒಂದು ಪ್ರವಾದನ ಒಂದು ಸಂದೇಶ ಸಿಗ್ತದೆ. ಈ ಒಂದು ನಡುಪಟ್ಟಿ ಯಾರ್ದು ಅವ್ರಿಗೆ ಈ ರೀತಿ ಹಿಂಸಾಚಾರಗಳು ನಡೀತದೆ ಅನ್ನೋ ಒಂದು ಪ್ರೇರಣೆ, ಅದ್ರ ಪ್ರವಾದನೆ ಸಿಗ್ತದೆ. ಆದ್ರೂ ಪೌಲ ದೇವರ ಚಿತ್ತಕ್ಕೆ ಮಣಿದು ಏನೇ ಕಷ್ಟ ನಷ್ಟ ಬಂದ್ರು ನಾ ಅಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ಅವ್ರು ಮುಂದುವರಿಸ್ತಾರೆ, ದೇವರ ಚಿತ್ತವನ್ನೇ ನೆರವೇರಿಸ್ತಾರೆ. ಸೊ ಹಾಗಾದ್ರೆ ಕರ್ತರ ಈ ಪರಲೋಕ ಪ್ರಾರ್ಥನೆಯಲ್ಲಿ ಇರುವಂತಹ ಮುಖ್ಯವಾದ ಒಂದು ಅಂಶ, ತಿರುಳು, ಕೇಂದ್ರ ಬಿಂದು ಆಗಿದೆ ದೇವರ ಚಿತ್ತವನ್ನ ನೆರವೇರಿಸುವುದು. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಸೊ ಅದೇ ರೀತಿ ರೋಮನರಿಗೆ ಬರೆದ ಪತ್ರ 12:2ರಲ್ಲಿ ದೇವರ ಚಿತ್ರವನ್ನ ಮಾತ್ರ ಅನುಸರು, ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ದೇವರ ಚಿತ್ತದ ಪ್ರಕಾರ ಯಾವುದು ಶ್ರೇಷ್ಠ ಯಾವುದು ಉತ್ಕೃಷ್ಟ ಅದನ್ನೇ ಆರಿಸಿಕೊಂಡು ಅದರ ಪ್ರಕಾರ ನಡೆಯಿರಿ ಅಂತ. ಸೊ ಯೆಶಾಯ ಪ್ರವಾದಿಯಲ್ಲೂ ಕೂಡ ಇದನ್ನ ಪುಷ್ಟೀಕರಿಸಲಾಗ್ತದೆ. ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಇದೇ ಮಾರ್ಗ ಅಂದ್ರೆ ಇದೇ ದೇವರ ಚಿತ್ತ ಎಂಬುದನ್ನು ಅರಿತು ಮುಂದೆ ಸಾಗಿರಿ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೊಂದು ಹೊಸ ಅನುಭವ ಆಯ್ತು. ಅಂದ್ರೆ ಈ ಹೊಸ ಒಂದು ಗೂಢಾರ್ಥ ನಮಗೆ ಇಲ್ಲಿ ಸಿಕ್ತು. ದೇವರ ಚಿತ್ತವನ್ನ ಈ ನಮ್ಮ ಅಪೋಸ್ತಲರು ಪ್ರೇಷಿತರು ಹೇಗೆ ನೆರವೇರಿಸ್ಕೊಂಡು ಬರ್ತಾರೆ ಪವಿತ್ರಾತ್ಮನ ಸಹಾಯದಿಂದ. ಸೊ ಅದೇ ಧರ್ಮಸಭೆಯ ಚಿತ್ತ ದೇವರ ಚಿತ್ತವನ್ನ ನೆರವೇರಿಸುವುದೇ. ಇದೊಂದು ಶ್ರೇಷ್ಠವಾದ ಪ್ರಾರ್ಥನೆ. ಇದನ್ನ ನಾವು ಖಂಡಿತ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳೇಬೇಕು ಅನ್ನೋದು ಅರ್ಥ ಆಗಿದೆ. ಪ್ರೈಸ್ ದಿ ಲಾರ್ಡ್.